ಅವರು ಇರಬೇಕು. ಅಜೆಂಡಾದಲ್ಲಿ ಬಂದ್ಮೇಲೆ ಅವ್ರು ಇರಬೇಕು. ನೀವು ಕರೆದಾಗ ಅಥವಾ ಕರೀದೇ ಇದ್ರೆ ಅವರೇ ಮೂವ್ ಮಾಡಿ ಅದನ್ನು ತಗೊಳ್ತಕ್ಕಂಥಕ್ಕೆ ಅವಕಾಶ ನೀವು ಮಾಡಿಕೊಡ್ತೀರಿ ಅಥವಾ ಮಾಡಿಕೊಡದೇ ಇರ್ಬೋದು. ಅದು ನಿಮ್ಗೆ ಸೇರಿದ್ದು. ಬಟ್ ಅವ್ರು ಇರಬೇಕಾಗಿತ್ತು, ಎಲ್ಲ ಸದಸ್ಯರುಗಳು ಕೂಡ ಇರಬೇಕಾಗಿತ್ತು. ಅವ್ರು JDSನವ್ರು ಒಬ್ಬರೂ ಇಲ್ಲ, ನಿಮ್ಮ ಪಾರ್ಟಿಯವರು ಕೂಡ ಇಲ್ವಲ್ಲ, ಒಬ್ಬರೂ. ಮಾಧುಸ್ವಾಮಿ ಎಲ್ಲರಿಗೂ ಸೇರ್ಸ್ ಮಾತಾಡ್ತಿರೋದು ನಮ್ಮ ಅಲ್ಲ, ಯಾರೇ ಆಗಲಿ, ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಇಲ್ಲ, ಪಾರ್ಟಿ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ their responsibility and duty cast upon them to be present in the house. And ಇದನ್ನ ಇಲ್ಲದೆ ಹೋದ್ರೆ ಬೇಜವಾಬ್ದಾರಿತನ ಅಂತ ಹೇಳಬೇಕು. ರೆಗ್ಯುಲರ್ ಆಗಿರ್ಬೇಕು. ಅವ್ರ ಸಬ್ಜೆಕ್ಟ್ ಇದೆ, ಅಜೆಂಡಾನಲ್ಲಿ ಬಿಸ್ನೆಸ್ ಇದೆ ಅಂದ್ರೆ ಈಗ ಒಂದೊಂದ್ಸಾರಿ ಒಂದು ಎಚ್ಚರಿಕೆ ಕೊಟ್ಬಿಡಿ ಅಧ್ಯಕ್ಷರೇ, ಈ ತರ ಆದ್ರೆ ಇನ್ನೊಂದ್ಸಾರಿ ನಾನು ಅಜೆಂಡಾದಲ್ಲಿ ತರಲ್ಲ ಅಂತ ಹೇಳ್ಬಿಡಿ. ಡಿಸ್ಕ್ವಾಲಿಫೈ. ಅದು ಇನ್ಮೇಲೆ ಅವ್ರ ಸಬ್ಜೆಕ್ಟೇ ತರಬೇಡಿ ಸರ್, ಹಿಂಗೆಲ್ಲ ಬಿಹೇವ್ ಮಾಡಿದ್ರೆ. ಯಾಕಂದರೆ ನೀವು ಅಸೆಂಬ್ಲಿ ಕರೆದ ಮೇಲೆ ಭಾಳಷ್ಟು ಬೆಳವಣಿಗೆಗಳಾದವು. ಆ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ನೀವು ತಕ್ಷಣ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿತ್ತು. ಅದನ್ನು ನೀವು ಗಂಭೀರವಾಗಿ ಮಾಡೋದಿಲ್ಲ, ಅಧ್ಯಕ್ಷರು ನಿಮ್ಗೆ ಸೂಚನೆ ಕೊಡೋದಿಲ್ಲ, ಸದಸ್ಯರು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಷ್ಟು ಮೈ ಮೇಲೆ ಬರಾಕತ್ತೀರಿ ಆಗಿರ್ಬೋದು ಅವ್ರಿಗೆ. ಆದರೆ ನೀವು ಎಮರ್ಜೆಂಟ್ ಆಗಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡಿ ಏನಾದರೂ ಒಂದು ನಿರ್ಣಯ ಮಾಡಬೇಕಾಗಿತ್ತು ನಿನ್ನೆನೆ. ಈಗ HK ಪಾಟೀಲ್ರು, ನಿಮಗೂ ಗೊತ್ತಿದೆ ಈ ವಿಷಯ. ನಿನ್ನೆ ಬಿಸ್ನೆಸ್ ಅಡ್ವೈಸರಿ ಸಮಿತಿ ಸಭೆ ನಿರ್ಧಾರ ಮಾಡಿತ್ತು. ಈಗ ಅದನ್ನ ಇವತ್ತು ಇಟ್ಕೊಂಡಿದ್ದೀವಿ. ನಾವು ನಿನ್ನೆನೆ ಬಿಸ್ನೆಸ್ ಅಡ್ವೈಸರಿ ಕರೆದಿದ್ವಿ ಫಸ್ಟ್ ಡೇನೆ. ಮುಖ್ಯಮಂತ್ರಿಗಳ ಅಕಸ್ಮಾತ್ ಶಿವಮೊಗ್ಗಕ್ಕೆ ಹೋಗಿದ್ದರಿಂದ ಇವತ್ತು ಮಧ್ಯಾಹ್ನಕ್ಕೆ ಕರೆದಿದ್ದೀವಿ. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ದಟ್ಸ್ ಒನ್ ಥಿಂಗ್. ಎರಡನೇದು ಅಜೆಂಡಾನಲ್ಲಿದೆ, ಐ ಹ್ಯಾವ್ ಟು ಬಿ ದೇರ್ ಇನ್ ದಿ ಹೌಸ್ ಅನ್ನೋ ಸೌಜನ್ಯ ಇಲ್ರಿ ಹೆಂಗೆ ಸರ್? ನಾವು ಮಾಡಿಲ್ಲ ಅಂದ್ರೆ ಮತ್ತೆ ನೋಡಿ ಸರ್ ಕೊಟ್ಟರು. ಇಲ್ಲ ಸರಿ ಇದೆ. ಈಗ ಸದನದ ಮಾನ್ಯ ಪ್ರತಿಪಕ್ಷದ ನಾಯಕರು, ಉಳಿದೆಲ್ಲ ಸದಸ್ಯರುಗಳು ಈ ವಿಷಯದನ್ನ ಯಾವುದನ್ನ ಅಜೆಂಡಾದಲ್ಲಿ ಬಂದಿರುತ್ತೆ ಮುಂಚಿನ ದಿನವೇ ತಿಳಿಸಿರುತ್ತೆ. ಮತ್ತು ಇವತ್ತು ಬೆಳಗಿನಿಂದಲೂ ಕೆಲವರು ತಾವುಗಳು ಇಲ್ಲಿ ಇದ್ದವರು ಇದ್ರಿ, ಆದರೆ ವಿಷಯ ಬಂದಾಗ ತಾವು ಇಲ್ಲದೆ ಇದ್ದರೆ ಅದು ಸದನದ ಕಾರ್ಯಕಲಾಪಗಳಿಗೆ ಶೋಭೆ ತರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೀಗಾಗದೇ ಇರುವಂತೆ ಎಚ್ಚರಿಕೆಯನ್ನು ನಾವು ಸದಸ್ಯರುಗಳು ವಹಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸೂಚಿಸೋದಕ್ಕೆ ಬಯಸ್ತೀನಿ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ತಾವೇನು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಅದನ್ನು ನಿಯಮ 69 ಅಡಿಯಲ್ಲಿ ಪರಿವರ್ತಿಸಿ ನಾನು ಚರ್ಚೆಗೆ ಅವಕಾಶ ಕೊಡ್ತಿದ್ದೀನಿ. ತಾವು ಚರ್ಚೆ ಪ್ರಾರಂಭಿಸಿ, ಆಮೇಲೆ ಮುಂದುವರಿಸ್ಬೋದು. ಮಾನ್ಯ ಅಧ್ಯಕ್ಷರೇ, ನಾನು ಇವತ್ತು ನಿಯಮ 60 ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರು ಬೆಳೆದಂಥ ಉತ್ಪನ್ನಗಳು ಒಂದು ಕೊರೋನಾದಿಂದ ಮತ್ತು ಪ್ರವಾಹದಿಂದ ನಾವು ಎಷ್ಟು ನಿರೀಕ್ಷೆ ಮಾಡಿದ್ದೋ ಉತ್ಪಾದನೆನ, ಆ ಉತ್ಪಾದನೆಗಿಂತ ಸುಮಾರು 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಾರಜೋಳ ಎಷ್ಟಿತ್ತು? ಅದರಲ್ಲಿ 10 ಲಕ್ಷ ಟನ್ ಪ್ರವಾಹದಿಂದ 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದು ಒಂದು ರೈತರಿಗೆ ಬಿದ್ದಿರ್ತಕ್ಕಂಥ ದೊಡ್ಡ ಹೊಡೆತ. ಎರಡನೇದು, ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ.
ಈಗಾಗಲೇ ಕಟಾವು ಶುರುವಾಗಿದೆ, ನಿಮಗೆಲ್ಲ ಗೊತ್ತಿದೆ. ಭತ್ತದ ಕಟಾವು ಶುರುವಾಗಿದೆ, ರಾಗಿ ಕಟಾವು ಶುರುವಾಗಿದೆ, ಶೇಂಗಾ ಎಲ್ಲ ಬಂದು ಆಗೋಯ್ತು, ಹತ್ತಿ ಎಲ್ಲ ಬಂತು, ಮೆಕ್ಕೆಜೋಳ ಎಲ್ಲ ಬಂದಿದೆ, ಜೋಳ ಬಂದಿದೆ, ಉದ್ದು, ಹೆಸರು, ಎಳ್ಳು, ಹುಚ್ಚೆಳ್ಳು, ಹಿಂಗೆ ಇವೆಲ್ಲ ಬಂದ್ಬಿಟ್ಟಿದ್ದಾವೆ ಈಗಲ್ಲ. ಶೇಂಗಾ. ಆದರೆ ಅವರು ಪಾಪ ರೈತರು ಭಾಳ ಜನ ಮನೇಲಿ ಇಟ್ಕೊಳ್ಳೋದಾಗಲಿ ಅಥವಾ ಗೋಡೌನ್ಗಳಲ್ಲಿ ಇಟ್ಕೊಳ್ಳೋದಾಗಲಿ ಮಾಡಲ್ಲ. ಅವ್ರ ಬೆಳೆ ಬಂದ ಮೇಲೆ ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಮಾಡಿದವರಿಗೆ ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ, ಆ ಬೆಂಬಲ ಬೆಲೆ ಸಿಕ್ಕಲ್ಲ ಅವರಿಗೆ, ಅದರಿಂದ ವಂಚಿತರಾಗ್ತಾರೆ. ಇನ್ನೂ ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಸೇರಿಸಿ ಅವರಿಗೆ ಕೊಂಡ್ಕೊಳ್ತಕ್ಕಂಥದ್ದನ್ನು ಇವತ್ತಿನವರೆಗೆ ಮಾಡಿಲ್ಲ. ನಿಮ್ಗೆ ಗೊತ್ತಿರಬೇಕು, ಸುಮಾರು 17 ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ರೈಸ್ಗೆ ಪ್ಯಾಡಿಗೆ ಘೋಷಣೆ ಮಾಡಿದ್ದಾರೆ. 2019-20 ಒಂದು ಕ್ವಿಂಟಾಲ್ಗೆ 1815 ರೂಪಾಯಿ ಇತ್ತು ಪ್ಯಾಡಿ ಕಾಮನ್, ಸಾಮಾನ್ಯ ಭತ್ತ. ಅದು ಈ ಸಾರಿ 2020-21ಕ್ಕೆ 1868 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಮಾರುಕಟ್ಟೆನಲ್ಲಿ ಎಷ್ಟಾಗ್ಬಿಟ್ಟದೆ? 1200, 1300, 1400 ರೂಪಾಯಿ ಆಗ್ಬಿಟ್ಟದೆ. ಇಫ್ ಯು ಡೋಂಟ್ ಪರ್ಚೇಸ್, ಮಾರುಕಟ್ಟೆನ ನೀವು ಖರೀದಿ ಕೇಂದ್ರಗಳನ್ನು ತಗೊಂಡು 1868 ರೂಪಾಯಿಗೆ ನೀವು ತಗೊಳ್ಳದೆ ಹೋದ್ರೆ, ರೈತರು ಥ್ರೋ ಅವೇ ಪ್ರೈಸ್ಗೆ 1200, 1300, 1100 ಮಾರಿದ್ರೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ ಕಾರಜೋಳ ಅವರೇ ರೈತರಿಗೆ? ಇನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ಅಂತ ಹೇಳಿ ಕೇಂದ್ರಗಳನ್ನೇ ತೆಗೆದಿಲ್ಲ. ನೀವು ಭತ್ತ ಬಂದಿಲ್ಲ ಈಗ ನಿಮ್ಮ ಕಡೆ ಎಲ್ಲ, ಮಾರಾಟ ಮಾಡ್ತಾ ಇಲ್ವಾ ರೈತರು? ಮತ್ತೆ ಅವ್ರಿಗೆ ಹೆಂಗೆ ನೀವು ನ್ಯಾಯ ಕೊಡೋದು? ಮೊದಲೇ ಮಳೆ ಬಂದಿದೆ, ಪ್ರವಾಹದಿಂದ 10,00,000 ಲಕ್ಷ ಟನ್ ನಷ್ಟ ಆಗ್ಬಿಟ್ಟದೆ. ಪ್ರೊಜೆಕ್ಟೆಡ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಆಗ್ಬಿಟ್ಟದೆ. ಇದು ಬೇರೆ ಹೊಡೆತ ಬಿದ್ದಿದೆ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಥ್ರೋ ಅವೇ ಪ್ರೈಸಿಗೆ ಮಾರಾಟ ಮಾಡ್ಬಿಡ್ತಾರೆ. ನೀವು ಹೋಗಿ, ನಾನು ಇದಕ್ಕೆ ಹೋಗಿದ್ದೆ, ಸಿನ್ನೂರ್ಗೆ ಹೋಗಿದ್ದೆ, ರಾಯಚೂರ್ಗೆ ಹೋಗಿದ್ದೆ, ಕೊಪ್ಪಳಕ್ಕೆ ಹೋಗಿದ್ದೆ. ಆ ಕನಕಗಿರಿ ಆ ಭಾಗದಲ್ಲೆಲ್ಲ ಭತ್ತ ಜಾಸ್ತಿ ಬೆಳೀತಕ್ಕಂಥದ್ದು. ಮಂಡ್ಯ, ಮೈಸೂರು, ಅಫ್ಕೋರ್ಸ್ ಮಲೆನಾಡು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲ ಭತ್ತ ಬೆಳೀತಾರೆ. ಬೆಳಗಾಂನಲ್ಲಿ, ನಿಮ್ಮಲ್ಲೂ ಕೂಡ ಬೆಳೀತಾರೆ, ಬಾಗಲಕೋಟೆನಲ್ಲೂ ಕೂಡ ಬೆಳೀತಾರೆ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಬೆಳೀತಾರೆ ಭತ್ತನ. 1868 ರೂಪಾಯಿ ಗ್ರೇಡ್ ಎ ಭತ್ತಕ್ಕೆ ನಿಗದಿ ಮಾಡಿದ್ದಾರೆ. ಅದು ಅವ್ರಿಗೆ ತಲುಪಬೇಕ ಬೇಡ? ಕೇಂದ್ರ ಸರ್ಕಾರದವರು ಹೇಳಿದರೆ 1,10,000 ಮೆಟ್ರಿಕ್ ಟನ್ ಅನ್ನ ಕೊಂಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ನಿನ್ನೇನೋ ಕ್ಯಾಬಿನೆಟ್ನಲ್ಲಿ ಅದ್ರ ಜೊತೆಗೆ 1,00,000 ಮೆಟ್ರಿಕ್ ಟನ್ ತಗೋತೀವಿ ಅಂತ ಹೇಳಿದ್ದೀರಿ. ನನ್ನ ಪ್ರಕಾರ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾದ್ರೆ ಅವ್ರು ಎಷ್ಟು ಬೆಳೆದಿರ್ತಾರೆ. ಈಗ ಈ ವರ್ಷ ಭತ್ತ
ಸುಮಾರು 29 ಲಕ್ಷ ಟನ್ ಬೆಳೀತಾರೆ ಅಂತ ಅಂದಾಜು ಮಾಡಿದ್ದಾರೆ. 29 ಲಕ್ಷ ಟನ್ ಭತ್ತ ಬೆಳೀತಾರೆ ಅಂತಕ್ಕಂಥದ್ದನ್ನ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ನೀವು ಕನಿಷ್ಠ 70% ಆದ್ರೂ ಕೊಂಡ್ಕೊಳ್ಳದೆ ಹೋದರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಬರೀ ನಾವು 2,10,000 ಟನ್ ಮಾತ್ರ ಕೊಂಡ್ಕೊತೀವಿ ಅಂತಂದ್ರೆ 70 ಲಕ್ಷ ಅಂದ್ರೆ ಎಷ್ಟಾಗುತ್ತೆ? 29ಕ್ಕೆ 21 ಲಕ್ಷ ಟನ್ ಆಗುತ್ತೆ. ಅಷ್ಟು ಕೊಂಡ್ಕೋಬೇಕು. Otherwise, farmers will be put into irreparable loss. ಅದನ್ನು ಮಾಡ್ತಾ ಇಲ್ಲ. ಅವ್ರು MSP ನಿಗದಿ ಮಾಡ್ತಾರೆ, ಅದು ವೈಜ್ಞಾನಿಕವಾಗಿ ನಿಗದಿ ಮಾಡಲ್ಲ. MSPನ ಅವೈಜ್ಞಾನಿಕವಾಗಿ ನಿಗದಿ ಮಾಡೋದು. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾವು MS ಸ್ವಾಮಿನಾಥನ್ ಅವರು ಕಮಿಷನ್ ಆನ್ ಫಾರ್ಮರ್ಸ್ ಮಾಡಿದ್ರಲ್ಲ, ಅವ್ರ ಶಿಫಾರಸು ಏನಿದೆಯಲ್ಲ, ಕಾಸ್ಟ್ ಮೇಲೆ 50% ಕೊಡ್ತಾಕತ್ತೀವಿ ಅಂತ ಹೇಳ್ತಾರೆ. ಅದನ್ನ ನಿಗದಿ ಮಾಡೋದ್ರಲ್ಲೇ ತಪ್ಪು ಮಾಡ್ಬಿಡ್ತಾರೆ. ಕಮಿಷನ್ ಆಫ್ ಅಗ್ರಿಕಲ್ಚರ್ ಪ್ರೈಸ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಒಂದು ಕೇಂದ್ರದಲ್ಲಿ ಇದೆ, ಬೆಲೆ ನಿಗದಿ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದು ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್, ಈ ಸಂಸ್ಥೆ ಬೆಲೆ ನಿಗದಿ ಮಾಡ್ತದೆ. ಸ್ವಾಮಿನಾಥನ್ ಕೊಟ್ಟಿರೋ ಫಾರ್ಮುಲಾ ಏನು? A2 3 ಫಾರ್ಮುಲಾ ಕೊಟ್ಟಿದ್ದಾರೆ. A2 ಪ್ಲಸ್ FL ಅಂಡ್ C2 ಅಂತ ಹೇಳಿದ್ದಾರೆ. ಇದ್ರ ಪ್ರಕಾರ ಮಾಡಬೇಕಲ್ಲ. ನಾನು ಅದಕ್ಕೆ ಡೀಟೇಲ್ಗೆ ಆಮೇಲೆ ಬರ್ತೀನಿ. ಸೊ ಈಗ ಕೇಂದ್ರ ಸರ್ಕಾರ ಭತ್ತಕ್ಕೆ, ಸಾಮಾನ್ಯ ಭತ್ತಕ್ಕೆ MSP ನಿಗದಿ ಮಾಡಿದೆ, ಗ್ರೇಡ್ A ಭತ್ತಕ್ಕೆ ನಿಗದಿ ಮಾಡಿದೆ, ಜೋವಾರ್ ಹೈಬ್ರಿಡ್ ಅದಕ್ಕೆ ನಿಗದಿ ಮಾಡಿದೆ, ಜೋವಾರ್ ಮಾಲ್ದಂಡಿ ಅದಕ್ಕೆ ನಿಗದಿ ಮಾಡಿದೆ, ಬಾಜ್ರಾ ಅದಕ್ಕೆ ನಿಗದಿ ಮಾಡಿದೆ, ರಾಗಿ ಅದಕ್ಕೆ ನಿಗದಿ ಮಾಡಿದೆ, ಮೇಜ್ ಅದಕ್ಕೆ ನಿಗದಿ ಮಾಡಿದೆ, ತೂರ್ ತೊಗರಿ ಅದಕ್ಕೆ ನಿಗದಿ ಮಾಡಿದೆ, ಮೂಂಗ್ ಅದಕ್ಕೆ ನಿಗದಿ ಮಾಡಿದೆ, ಉದ್ದು ಅದಕ್ಕೆ ನಿಗದಿ ಮಾಡಿದೆ. ಮೂಂಗ್ ಅಂದರೆ ಹೆಸರು ಕಾಳು. ಆಮೇಲೆ ಗ್ರೌಂಡ್ ನಟ್ಟಿಗೆ ನಿಗದಿ ಮಾಡಿದೆ, ಸನ್ಫ್ಲವರ್ಗೆ ನಿಗದಿ ಮಾಡಿದೆ, ಸೋಯಾಬೀನ್ಗೆ ನಿಗದಿ ಮಾಡಿದೆ, ಸೇಸಮಮ್ ಅನ್ನೋದು ಎಳ್ಳಿದೆಯಲ್ಲ, ಎಳ್ಳು ಅಲ್ಲ, ಹುಚ್ಚೆಳ್ಳು ಅದಕ್ಕೆ ನಿಗದಿ ಮಾಡಿದೆ. ಅಲ್ಲ, ಎಳ್ಳು ಅದು ನೈಜರ್ ಸೀಡ್ ಹುಚ್ಚೆಳ್ಳು, ಕಾಟನ್ ಮೀಡಿಯಂ ಸ್ಟ್ಯಾಪಲ್ಗೆ ಮತ್ತೆ ಕಾಟನ್ ಲಾಂಗ್ ಸ್ಟ್ಯಾಪಲ್, ಹಿಂಗೆ 15 ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ MSPಯನ್ನು ನಿಗದಿ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು ಕೂತ್ಕೊಂಡು ಈ ಬೆಲೆಗಳನ್ನೆಲ್ಲ ನಿಗದಿ ಮಾಡೋದು. ನಾನು ಆಗಲೇ ಪತ್ರ ಬರೆದಿದ್ದೆ ಪ್ರೈಮ್ ಮಿನಿಸ್ಟರ್ಗೆ, 6/6/2020 6/6/2020 ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದು, ಇದು ವೈಜ್ಞಾನಿಕವಾಗಿ ನಿಗದಿ ಮಾಡಿಲ್ಲ ನೀವು, ಅವೈಜ್ಞಾನಿಕವಾಗಿದೆ, ಮತ್ತೆ ಸ್ವಾಮಿನಾಥನ್ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ನಿಂದ ಡಿವೇಟ್ ಆಗ್ತಾ ಇದೆ, ಇದು ಹಾಗಾಗಿ ರೈತರಿಗೆ ಅನ್ಯಾಯ ಆಗ್ತದೆ, ಅದನ್ನು ರೀಕನ್ಸಿಡರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೆ ನಾನು ಆಗಲೇ. ದಿಸ್ ಈಸ್ ಆನ್ 6
6/2020. ಅವ್ರೇನು ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ, ಬೇರೆ ವಿಚಾರ ನೀವೇ ಕೊಡಲ್ಲ, ಇನ್ನು ಅವ್ರೇನು ಕೊಟ್ಟರು? ನಾನು 3 ಪತ್ರಗಳು ಬರೆದ್ರು ಕೂಡ ಒಂದು ಪತ್ರಕ್ಕೂ ಉತ್ತರ ಕೊಡಲಿಲ್ಲ. ಯಾವುದಕ್ಕೆ? ಅಲ್ಲಪ್ಪ, ನಿನ್ನೆ ಮಾಧುಸ್ವಾಮಿ 3 ಪತ್ರ ಬರೆದೆ ಚೀಫ್ ಮಿನಿಸ್ಟ್ರಿಗೆ, 3 ಪತ್ರ ಬರೆದಿದ್ದೀನಿ, ಒಂದಕ್ಕೂ ಉತ್ತರ ಕೊಡ್ನಿಲ್ರಿ. ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ನಾನು ಪತ್ರ ಬರೀತ್ಲೇ ಇದ್ದೀನಿ, ನೋಡೋಣ ಯಾವಾರು ಕೊಡಬಹುದು ಅನ್ಕೊಂಡು ಬರೀತ್ಲೇ ಇರ್ತೀನಿ. ನೋಡಿ, ನಿಮ್ಗೆ ಇನ್ನೊಂದು ತಮಾಷೆ ಹೇಳ, ನಿಮ್ಮ ತೋಮರ್ ಇದಾರಲ್ಲ, ತೋಮರ್ ಅಗ್ರಿಕಲ್ಚರ್ ಮಿನಿಸ್ಟ್ರು, ಅವ್ರ ಪಾಪ ಉತ್ತರ ಕೊಟ್ಟವ್ರೆ ನಾನು ಪತ್ರ ಬರೆದದಕ್ಕೆ. ನೀವು ಬರೆಯಲ್ವಲ್ಲ, ಏನ್ರಿ ಕರ್ನಾಟಕದಲ್ಲಿ ಡೆಮಾಕ್ರಸಿ ಇದೆಯಾ? ತೋಮರ್ ಉತ್ತರ ಕೊಟ್ಟವ್ರೆ ಪಾಪ, ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರು. ನಾ ಇದ್ರ ಬಗ್ಗೆನೇ ಬರೆದಿದ್ದೆ, ಈ ಕೊಬ್ಬರಿ ಇದೆಯಲ್ಲ ಮಾಧುಸ್ವಾಮಿ, ಈ ಕೊಬ್ಬರಿಗೂ ಕೂಡ ಬೆಂಬಲ ಬೆಲೆ ಕೊಡಬೇಕು ಅಂತ ಬರೆದಿದ್ದೆ. ಈಗ ಗುಂಡಾಗಿರೋ ಕೊಬ್ಬರಿ ಇದೆಯಲ್ಲ, 10,300 rupees ಕೊಡ್ತಾ ಇದ್ದಾರೆ. ಅದೇ ಆಮೇಲೆ ಮಾಡಿದ್ರು, ಇಲ್ಲ ನಾನು ನೋಡಿ, ನಾನು ಪತ್ರ ಬರೆದಿರೋದು ಯಾವತ್ತು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನರೇಂದ್ರ ಮೋದಿಜಿ ಇದು ಇದಕ್ಕೆ ಇವ್ರಿಗೆ ತೋಮರ ಪತ್ರ ಬರೆದಿದ್ದದು ನಾನು 22nd June 2020. ನಿಗದಿ ಮಾಡಿರಲಿಲ್ಲ. 19ಕ್ಕೆ ಆಗಿತ್ತು ಸರ್, ಅದು 19ಕ್ಕೆ ಆಗಿತ್ತು. ಏನಪ್ಪ 2019ರಲ್ಲಿ 10,300 ಚಿಲ್ಲರೆ ಕೊಟ್ಟಿದ್ದಾರೆ. ನಾ ಪತ್ರ ಬರ್ದಿದ್ದಾಗ ಅವ್ರು ಮಾಡಿರ್ಲಿಲ್ಲ ಅಂತ ಹೇಳಿದೆ ನಾನು. 19 ಆಮೇಲೆ ಅವ್ರು ಏನ್ ಹೇಳಿದಾರೆ ನೋಡಿ, ಫಾರ್ 2021 season CACP recommendations on MSP for copra are under consideration of this department. This is on 20th November 2020. ಇದು ಸರಿ ಇಲ್ವಾ? ಇಲ್ಲ, ನಾನು ಹೇಳ್ತಿದ್ದೇನೆ ನೋಡಿ, ಸ್ವಲ್ಪ ಇವರೇ ಬರ್ದಿರೋದು ಇಲ್ವಾ? ಕೊಡ್ರಿ ಅವ್ರಿಗೆ. ಇಲ್ಲ, ತಾವ್ ಈಲ್ಡ್ ಆಗಿ ಸರ್. ನಾವು ಸೌದಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಇಲ್ಲಿ. ಪತ್ರ ನೋಡಿ, ಅದು ಸರಿ ಇಲ್ಲ. ನಾವಾಗ್ಲೇ 3 ತಿಂಗಳಿಂದನೇ ಪ್ರೊಕ್ಯೂರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ 10,300 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸು ಪ್ಲಸ್ 1,000 ರೂಪಾಯಿ ಗೌರ್ಮೆಂಟ್ ರೇಟ್ ಅಲ್ಲಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ 55,000 ಕ್ವಿಂಟಲ್ನ ಪ್ರೊಕ್ಯೂರ್ ಮಾಡಿಬಿಟ್ವಿ ಸರ್. ನಾವು ಇಂಟರ್ವೆನ್ಷನ್ ಆದ್ಮೇಲೆ ಮಾರ್ಕೆಟ್ ಹಸ್ ಗಾನ್ ಅಪ್. ಈಗ 15,880 ರೂಪಾಯಿ ಈಗ ಆಕ್ಷನ್ ಆಗ್ತಾ ಇದೆ. ಹಾಗಾಗಿ ಕೋಪ್ರಾ ಮಾರ್ಕೆಟಿಗೆ ಬರ್ತಾ ಇಲ್ಲ. ಬರ್ದಿರ್ಬೋದು, ಬಟ್ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ 3-4 months ಬ್ಯಾಕ್. ಈಗ ನಾನು ಹೇಳಿದ್ದು ಅವ್ರ ಲೆಟರ್ ಬೇಸಿಸ್ ಮೇಲೆ ಮಾಹಿತಿ ಇರಬಾರ್ದು ಅಂತ ಕಾಣುತ್ತೆ. ಅವ್ರ ಲೆಟರ್ ಬೇಸಿಸ್ ಮೇಲೆ ನೋಡಿ ಓದಿ. ಇಲ್ಲಿ ಕರ್ನಾಟಕದಲ್ಲಿ ಕೊಬ್ಬರಿ ಪ್ರೊಕ್ಯೂರ್ಮೆಂಟ್ 3-4 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ. ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಓದಿ ನೋಡಿ ಹೆಂಗಿದೆ ಅಂತ. ಸರಿ ಸರ್, 10,300 ಪ್ಲಸ್ 1,000 ಕೊಟ್ಟಿದ್ದೀವಿ. ನಾನು ಏನ್ ಮಾಡಿದ್ದೀನಿ, ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ನಾ ಏನು ಬರೆದದಕ್ಕೆ ಉತ್ತರ ಅಂಡರ್ ಕನ್ಸಿಡರೇಷನ್ ಇದೆ ಅಂತ ಹೇಳಿದ್ದಾರೆ ಅವರು. ಯಾವಾಗ ಅದು ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಉತ್ತರ ಕೊಟ್ಟಿರೋದು. ನಾನು ಬರೆದಿರೋದು ಯಾವಾಗ? ಜೂನ್ 22ಕ್ಕೆ. ಲೇಟಾಗಿ ಕೊಟ್ಬಿಡೋ ಉತ್ತರನ ಪಾಪ. ಅಟ್ಲೀಸ್ಟ್ ಉತ್ತರ ಕೊಟ್ಟವರಲ್ಲ, ನೀವು ಅದನ್ನೂ ಮಾಡಲ್ಲ. ನಿಮ್ಗೇನು ಪ್ರಿವಿಲೇಜಾ ಪ್ರಜಾಪ್ರಭುತ್ವದಲ್ಲಿ? ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜ್ ಕೊಟ್ಟಿದಾರ ನಿಮಗೆ? ಯಾರು ಬರೆದ್ರು ಉತ್ತರ ಕೊಡಬೇಡಿ ಅಂತ? ಯಾರು ಬರಲಿ, ವಿರೋಧ ಪಕ್ಷದ ನಾಯಕರ ಬರೀಲಿ, ಬೇರೆ ಯಾರು ಬರೀಲಿ, ಉತ್ತರ ಕೊಡಬೇಡಿ ನೋಡ್ರಿ. ದಿ ಕೋಪ್ರಾ ಎಸ್ಟಿಮೇಟೆಡ್ ಬೈ CACP is RS 6669. ಆಮೇಲೆ ಹೇಳ್ತಾರೆ, ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ದಿ MSP ಫಾರ್ ಮಿಲ್ಲಿಂಗ್ ಕೋಪ್ರಾ at RS 9,000. ಮಿಲ್ಲಿಂಗ್ ಕೋಪ್ರಾಕ್ಕೆ ಇಲ್ಲ ಮುಂದಕ್ಕೆ ಹೋಗ್ತೀನಿ. ರೌಂಡ್ ಕೋಪ್ರಾ ಇದೆಯಲ್ಲ, ಅದಕ್ಕೆ ದೇವರಾಗಿ 9,960 per quintal and for ball copra RS 10,300 per quintal for 2020 season. ಮುಂದಕ್ಕೆ ಹೇಳ್ತಾರೆ ಅವರು, ಇನ್ ಆರ್ಡರ್ ಟು ಪ್ರಿವೆಂಟ್ ಫಾರ್ಮರ್ಸ್ ಫ್ರಮ್ ಮೇಕಿಂಗ್ ಡಿಸ್ಟ್ರೆಸ್ ಸೇಲ್ ಡ್ಯೂರಿಂಗ್ COVID-19 pandemic,
NAFED has been procuring copra from farmers. NAFED has procured 5,040 metric tons of ball copra at the cost of Rs 5191 crore till 10th ಎಲ್ಲ November. ಹೇಳಿದ್ದಾರೆ ಮಧುಸ್ವಾಮಿ, ಕೊನೆ ಸೆಂಟೆನ್ಸ್ ಓದು. ನೆಕ್ಸ್ಟ್ ಇಯರ್ ರಿವೈಸ್ ಮಾಡ್ತೀವಿ ಅಂದವ್ರೆ. ಬಟ್ ಈ ಸೀಸನ್ ಮಿಲ್ಲಿಂಗ್ ಕೋಪ್ರಾ ಕೇಳಿದ್ದಾರೆ. ನಮ್ಗೂ ಹೇಳೋರು ರೌಂಡ್ ಟೇಬಲ್ ರೌಂಡ್ ಕೋಪ್ರಾ ಇದೆಯಲ್ಲ, ರೌಂಡ್ ಅದೇ ಅದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ದಯಮಾಡಿ ಕೇಳಿ, ನಾವು 10,300 ರೂಪಾಯಿ ಈ ವರ್ಷ ರೇಟ್ ಇತ್ತು ಕೊಂಡ್ಬಿಟ್ಟಿದೀವಿ. ಪ್ಲಸ್ ಸ್ಟೇಟ್ ಗವರ್ಮೆಂಟ್ 1,000 ಸಂತೋಷ. ಇಫ್ ಯು ಆರ್ ಆಲ್ ಹ್ಯಾಪಿ. ರೈಟ್. ತೆಂಗು ಬೆಳೆಯವರು ನಾವೇ ಅಲ್ಲ, ಕೊಬ್ಬರಿ ಬೆಳೆಯವರು, ನೀವು ಯು ಆರ್ ಆಲ್ ಹ್ಯಾಪಿ. ಆಲ್ ಕೊಬ್ಬರಿ ಬೆಳೆಯವರೆಲ್ಲ ಖುಷಿ ಇದ್ರೆ ನಂದೇನ್ ತಕರಾರಿಲ್ಲ. 55,000 ಕ್ವಿಂಟಲ್ ಕೊಟ್ಟಿದ್ವಿ ಸರ್. ದಿ ಕನ್ಸರ್ನ್ ಮಿನಿಸ್ಟರ್ who has replied to my letter, he has written in the last that it is under consideration. ಇಲ್ಲ ಸರ್, ಈಗಾಗಲೇ ತುಂಬಾ ವರ್ಷದಿಂದ ಕನ್ಫ್ಯೂಷನ್ ಇಲ್ಲ. 21 ಸೀಸನ್ಗೆ ಫರ್ದರ್ ಅನೌನ್ಸ್ಮೆಂಟ್ ಈಸ್ ಅಂಡರ್ ಇದು ಕನ್ಸಿಡರೇಷನ್. ಇದು not disputing that letter, isn't it? ಇಲ್ಲಿ ನೀವು ಪೂರ You are not disputing that sentence, isn't it? ಫಾರ್ 2021 ಸೀಸನ್ಗೆ 2020ಗೆ ವಿ ಹಾವ್ ಪ್ರೊಕ್ಯೂರ್. 1920 ಬೇರೆ, 2021 this year. ಅದ್ ಮುಂದರ್ಶಕ್ಕೆ ಬರುತ್ತೆ ಸರ್. ಈಗ 2021 ಅಲ್ಲಿ 10,300 ರೂಪಾಯಿ ಈ ಫೈನಾನ್ಸಿಯಲ್ ಇಯರ್ ಇದೆಯಲ್ಲ 2021 ಮಾಡ್ಕೊಟ್ರೆ ಜಾಸ್ತಿ ಕೊಡ್ತೀವಿ. ಈ ಫೈನಾನ್ಸಿಯಲ್ ಇಯರ್ ಇಸ್ 2021. ಲಾಸ್ಟ್ ಇಯರ್ 19-20, ಈಗ 20-21. ಮನೆ ಅಧ್ಯಕ್ಷರೇ ಅವರು ಆ ಥರ ಲೆಟರ್ ಬರ್ದವ್ರೆ. ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ. ಚೀಫ್ ಮಿನಿಸ್ಟರ್ಗೆ 3 ಲೆಟರ್ ಬರೆದೆ ನಾನು. ಈ MSP ಬಗ್ಗೆ ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ನೋಡಿ, 14/10 ಒಂದು ಪತ್ರ ಬರೆದೆ. ಆಮೇಲೆ 20ನೇ ಇಸ್ವಿ ಜನವರಿನಲ್ಲಿ ಒಂದು ಪತ್ರ ಬರೆದೆ. 21-29-2020 ಒಂದು ಪತ್ರ ಬರೆದೆ. ಆಮೇಲೆ ಈಗ ಕೊನೆಯಲ್ಲಿ 10ನೇ ಅಕ್ಟೋಬರ್ ಕೊನೆಯಲ್ಲಿ ಒಂದು ಪತ್ರ ಬರೆದೆ. 3 ಪತ್ರಕ್ಕೂ ಉತ್ತರ ಕೊಡಲಿಲ್ಲ ಮಧುಸ್ವಾಮಿ. ನಾವು ಏನು ಹೇಳೋದು ಜನಗಳಿಗೆ? ವಿರೋಧ ಪಕ್ಷದವ್ರಿಗೆ ಇಲ್ಲಿ ಪತ್ರ ಬರೆದ್ರೆ ಉತ್ತರ ಕೊಡೋದಿಲ್ಲ ಈ ಸರ್ಕಾರ ಅಂತ ಹೇಳ್ಬೇಕು. ಮತ್ತು ನೀವು ಯಾಕ್ರಿ ಇದ್ದೀರಿ ಅಂತ ಹೇಳ್ತಾರೆ ಅವರು. ನಿಮ್ಗೇನ್ರಿ ಕೆಲಸ ಆಗರೆ ಉತ್ತರ ಕೊಡದೆ ಹೋದ್ಮೇಲೆ ಅವ್ರಿಗೆ ಅಂತ. Are we in democracy or not? The government is answerable to this house. The government is answerable to the people of Karnataka. Accountability ಆ ಥರ ಇದೆ. ನಮ್ಗೆ ಅಕೌಂಟಬಿಲಿಟಿನೇ ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಧಿಕಾರಿಗಳು ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಅಧಿಕಾರಿಗಳು ಕೂಡ ಮಾಹಿತಿ ಕೇಳಿದ್ರು ಕೊಡೋದಿಲ್ಲ. ಏನ್ ಮಾಡ್ಬೇಕು ಹೇಳಿ? ನಾನು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದೆ, ಸೆಕ್ರೆಟರಿಗಳಿಗೆಲ್ಲ ಪತ್ರ ಬರೀತೀವಿ. ಅವ್ರು ಯಾತಕ್ಕಿದ್ದಾರೆ ಅವರು? ಹಾಗಾದ್ರೆ ಟು ಅಸಿಸ್ಟ್ ದಿ ಗೌರ್ಮೆಂಟ್ ಎಲ್ಲ ಇರೋದು ಅವರು. ಇಸ್ ದ ನಾಟ್ ದೇರ್ ಡ್ಯೂಟಿ ಟು ಗಿವ್ ದಿ ಇನ್ಫಾರ್ಮೇಶನ್ಸ್ that is sought by the leader of the opposition? Can we call it as a government? What is their duty? What is their responsibility? Nobody's, see, they are here to look into the letter. ಅದರಿಂದ ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಜವಾಬ್ದಾರಿಯಿಂದ ನಡ್ಕೊತಾರೆ, ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಬೇಜವಾಬ್ದಾರಿಯಿಂದ ನಡ್ಕೊತಾರೆ. ದಿಸ್ ಇಸ್ ದಿ ಪೊಸಿಷನ್. ಎನಿವೆ, ನಾನು ಆಗ್ಲೇನೆ ಇದನ್ನು ಬರೆದೆ. ಈ ಥರ ಎಲ್ಲ ನೀವು ಇದು ಮಾಡಿದ್ದೀರಿ, ಅದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ. ಇದನ್ನು ಶಿಫಾರಸು ಮಾಡೋರು ಯಾರು? ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಅಂತ ಒಂದು ಸಂಸ್ಥೆ ಇದೆ. ಇಲ್ಲಿ ನಾವು ಬೆಲೆ ನಿಗದಿ ಮಾಡಲಿಕ್ಕೆ ಸ್ಟೇಟ್ ಲೆವೆಲಲ್ಲಿ ಮಾಡಿದ್ವಲ್ಲ, ಅಲ್ಲಿ ಭಾಳ ವರ್ಷಗಳಿಂದ ಇದೆ ಅದು.
ಬೆಲೆ ನಿಗದಿ ಮಾಡ್ತಕ್ಕಂಥದ್ದು. ಅವ್ರು ಶಿಫಾರಸು ಮಾಡ್ತಾರೆ. ಏನು ಹೇಳ್ತಾರೆ ಇವರು ಬೆಲೆ ನಿಗದಿ ಮಾಡಬೇಕಾದ್ರೆ A2 ಫಾರ್ಮುಲಾ 3 ಫಾರ್ಮುಲಾ ಇಟ್ಟಿದ್ದಾರೆ ಸ್ವಾಮಿನಾಥನ್. A2 ನೇರವಾಗಿ ನಮ್ಮ ಜೇಬಿನಿಂದ ಬೀಜ ತಗೊಳ್ಳಿಕ್ಕೆ, ಗೊಬ್ಬರ ತಗೊಳ್ಳಿಕ್ಕೆ, ಪೆಸ್ಟಿಸೈಡ್ಸ್ ತಗೊಳ್ಳಿಕ್ಕೆ, ಲೇಬರ್ಗೆ ದುಡ್ಡು ಕೊಡಲಿಕ್ಕೆ, ಮತ್ತು ಅದು A2 ಅಂತ ಕರೀತಾರೆ. ಆಮೇಲೆ ಬಾಡಿಗೆಗೆ ಮಿಷಿನರಿಗಳು ಕೊಂಡ್ಕೊಂಡ್ರೆ ಅದನ್ನು A2 ಅಂತ ಕರೀತಾರೆ. A2 + FL ಅಂತಂದರೆ ನಾವು ನಮ್ಮ ಮನೆಯವರು ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಭೂಮಿನಲ್ಲಿ, ಅದಕ್ಕೆ A2 + FL ಅಂತ ಕರೀತಾರೆ. C2 ಇದೆಯಲ್ಲ, ಬಂಡವಾಳ ಹೂಡ್ತೀವಿ, ಆಮೇಲೆ ಬಡ್ಡಿ, ಅದಕ್ಕೂ ಬಡ್ಡಿ ಸೇರಿಸ್ಬೇಕು, ನಮ್ಮ ಮಾನವ ಇದು ಕೆಲಸ, ಇವೆಲ್ಲ ಸೇರಿದ್ರೆ C2 ಅಂತ ಆಗ್ತದೆ. ಇವು 3 ಸೇರಿ ಒಟ್ಟಾರೆ ಎಷ್ಟು ಕಾಸ್ಟ್ ಆಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಅಂತ ಕರೀತಾರೆ. ಇವು 3 ಸೇರ್ಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದದ್ರ ಮೇಲೆ 50% ಕೊಡಬೇಕು ಅಂತ ಹೇಳಿದ್ದಾರೆ. ಈಗ 100 ರೂಪಾಯಿ ಅಥವಾ 1,000 ರೂಪಾಯಿ ಆಯಿತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದರೆ ಅದ್ರ ಮೇಲೆ 500 ರೂಪಾಯಿ ಕೊಡಬೇಕು. ಅಂದರೆ 1,500 ರೂಪಾಯಿ MSP ನಿಗದಿ ಆಗುತ್ತೆ. That has not been done in this. ಅದಕ್ಕೆ ಇಟ್ ಈಸ್ ಅನ್ಸೈಂಟಿಫಿಕ್ ಅಂತ ಹೇಳೋದು. ಸ್ವಾಮಿನಾಥನ್ ಶಿಫಾರಸ್ ಇದೆಯಲ್ಲ, ಆ ಶಿಫಾರಸ್ನಾರು ಕೂಡ ಫಾಲೋ ಮಾಡಬೇಕಲ್ವಾ? ಅದನ್ನೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ಬರೀ 50% ಅಷ್ಟೇ ಅಲ್ಲ, 100% ಕೊಟ್ಟಿದ್ದೀವಿ, ಕೆಲವು ಉತ್ಪನ್ನಗಳಿಗೆ 150%ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, 22-23ಕ್ಕೆ ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸ್ತೀವಿ. 22-23ನೇ ಇಸ್ವಿ ಅಷ್ಟೊತ್ತಿಗೆ ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸ್ತೇವೆ. ಈ ತರ ಮಾದರಿನಲ್ಲಿ ಹೊರಟ್ರೆ ಸಾಧ್ಯನದು? ದುಪ್ಪಟ್ಟಾಗುತ್ತೆ ರೈತರ ಆದಾಯ? ನಾವೆಲ್ಲ ರೈತರ ಮಕ್ಕಳೇ ಜಾಸ್ತಿ ಇರೋರು ಇಲ್ಲಿ. ನೀವು ಹೊಲ ಉತ್ತಿದ್ದೀರಿ, ನಾವು ಹೊಲ ಉತ್ತಿದ್ದೀವಿ. ನೀವು ಈಗಲೂ ವ್ಯವಸಾಯ ಮಾಡಿಸ್ತಾ ಇರಬೇಕು. ನಾನು ನಿಮ್ಮೂರು ಬಂದಾಗ ಹೇಳಿದ್ರಿ ಒಂದ್ಸರಿ, ನಾವು BSc ಲಾ ಓದೋವರೆಗೂ ಹೊಲ ಉಳ್ತಿದ್ದೆ, ಆಮೇಲೆ ಲಾಗ್ ಬಂದ್ಮೇಲೆ ಬಿಡ್ಬಿಟ್ಟೆ. ಎಲ್ಲಿದೆ ರೈತರ ಆದಾಯ ದುಪ್ಪಟ್ಟು ಆಗ್ತದ? ಇವತ್ತು ರೈತರು ಕೇಳ್ಕೊಬರೋಣ ಹೋಗಿ, ನಿಮ್ಮ ಆದಾಯ ಏನಾದ್ರು ದುಪ್ಪಟ್ಟು ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆಯೇನಪ್ಪ? ಈಗ MSP ಕೊಡೋದು ನಿಮಗೆ ಸರಿಯಾಗಿದೆಯಾ, ನ್ಯಾಯಯುತವಾಗಿದೆಯಾ, ಸ್ವಾಮಿನಾಥನ್ ಹೇಳದಂತ ಶಿಫಾರಸಿಗೆ ಅನುಗುಣವಾಗಿದೆಯಾ? ಯಾವೂ ಇಲ್ಲ. ರೈತರು ಪದೇ ಪದೇ ಕೇಳ್ತಾರೆ. ನಾವು ರೈತ ಸಂಘದಲ್ಲಿ ಇದ್ನಲ್ಲ, ಅವತ್ತಿನಿಂದ ಇದೇನೆ, ರೆಮ್ಯುನರೇಟಿವ್ ಪ್ರೈಸಸ್ ಬೇಕು ಅಂತೇಳಿ ಕೇಳ್ತಲೇ ಇದ್ದೀವಿ. ರೈತ ಸಂಘಟನೆಗಳು ಕೇಳ್ತಲೇ ಇದ್ದಾರೆ, ರೈತರು ಕೇಳ್ತಲೇ ಇದ್ದಾರೆ. ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಅದು ಸಂಪೂರ್ಣ ಸ್ವಾಮಿನಾಥನ್ ಶಿಫಾರಸ್ಗೆ ಅನುಗುಣವಾಗಿಲ್ಲ. ಈ ಇದೆಯಲ್ಲ, ಈ 17 ಉತ್ಪಾದನೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ ಕೇಂದ್ರ ಸರ್ಕಾರ, ಅದು ಆ ಥರ ಇಲ್ಲ. ಇದು ಒಂದಾಯ್ತಾ? ಎರಡನೇದು, ಇನ್ನೂ ಅನೇಕ ಬೆಳೆಗಳಿಗೆ MSP ನಿಗದಿ ಮಾಡಿಲ್ಲ. ಯಾಕೆ? ವೈ? ಅದರಲ್ಲಿ ನಷ್ಟ ಆಗಲು ರೈತರಿಗೆ ಬೇರೆ ಬೆಳೆಗಳಲ್ಲಿ. ಅದಕ್ಕೆ ನಿಗದಿ ಮಾಡಿಲ್ಲ. ಈಗ ಫಾರ್ ಇನ್ಸ್ಟೆನ್ಸ್,
ಸಜ್ಜೆ ಕೊಡಲ್ಲ, ಅಲಸಂದೆ ಕೊಡಲ್ಲ, ಅವರೇ ಕೊಡಲ್ಲ, ಸಾಸಿವೆಗಿಲ್ಲ, ಹರಳು ಅದಕ್ಕಿಲ್ಲ, ಕಬ್ಬು ಕೊಡಲ್ಲ. ಕಬ್ಬಿಗೆ ನಿಮಗೆ MSP ಕೊಡಲ್ಲ. ಅದು FRP, ಅದು ಅದೇನು ನಿಮಗೆ ಇವರು ಕಬ್ಬನ ಮಾಲೀಕರಿದಾರಲ್ಲ ಅವರು ನೀವು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಬೆಲೆ ನಿಗದಿ ಮಾಡಿದ್ರೆ ಆಯಿತು. ಇಲ್ಲದೇ ಒಂದ್ಸಾರಿ ಬೆಲೆ ಎಲ್ಲ ಬಿದ್ದೋಗ್ಬಿಡ್ತು. ನಾನು ಚೀಫ್ ಮಿನಿಸ್ಟರ್ ಅದು ಹೊಸದರಲ್ಲಿ 14-15 ಇರಬೇಕು. ನಾನು 1882 ಕೋಟಿ ನಮ್ಮ ಕೈನಿಂದ ಕೊಟ್ಟೆ. ಅಂದರೆ ಸರ್ಕಾರದ ಕೈನಿಂದ, ನನ್ನ ಕೈನಿಂದ, ನಮ್ಮ ಅಪ್ಪನ ಮನೆ ದುಡ್ಡಲ್ಲ ಅದು, ಸರ್ಕಾರದಿಂದ ಕೊಟ್ಟೆ 1882 ಕೋಟಿ. ಸೊ ಇದು ಒಂದಾಗಿದೆ. ಈ ಸಾರಿ ಬೆಳೆನೂ ಕೂಡ 10.5 ಲಕ್ಷ ಟನ್ ಕಡಿಮೆ ಆಗಿದೆ. ವೈಜ್ಞಾನಿಕವಾಗಿ ಬೆಲೆನೂ ಸಿಗ್ತಾ ಇಲ್ಲ. ಮೂರನೇದು, ಸರ್ಕಾರ ಕೂಡಲೇ ಕನಿಷ್ಠ ಪಕ್ಷ ಯಾವ್ಯಾವ 17 ಬೆಳೆಗಳಿಗೆ MSP ಗೊತ್ತು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಕೂಡಲೇ ಕೊಂಡ್ಕೊಳ್ಳಲಿಕ್ಕೆ ಮಾಡಬೇಕು, ಕೂಡಲೇ ಮಾಡಬೇಕು. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ರೈತರು ಬಹಳಷ್ಟು ಅವ್ರು ಬೆಳೆದದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟಿಗೆ. ನೀವು ಓಪನ್ ಭತ್ತ ತಗೊಳಕ್ ಮಾಡಿಲ್ಲ. ಈ ಭತ್ತ ಎಲ್ಲಿ ಮಾಡಿದ್ದೀರಿ? ಹಂಗೆ ಕೇಂದ್ರಗಳು ತೆಗೆದಿಲ್ಲ ಇನ್ನ. ಈಗ ತೆಗಿತೀವಿ ಅಂತ ನೆನ್ನೆ ತೀರ್ಮಾನ ಮಾಡಿದ್ದೀರಿ. ಇನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ರೈತರಿಗೆ ಹೇಳಿದ್ದೀರಿ. ಟೈಮ್ ಕೊಟ್ಟಿದ್ದೀರಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಸಮಿತಿನಲ್ಲಿ ಆಗಿರೋದು ಸರ್ 1ನೇ ತಾರೀಕಿಂದ ರಿಜಿಸ್ಟರ್ ಆಗಿದೆ. ದಟ್ ಪ್ರಕ್ಯೂರ್ಮೆಂಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಭತ್ತ. ಅದಾಯ್ತು. ಈಗ ಮಧುಸ್ವಾಮಿ ಆಯ್ತಪ್ಪ, 1ನೇ ತಾರೀಕಿನಿಂದ ಕೊಂಡ್ಕೊಳಕ್ ಹೇಳಿದಿರಿ. ಅಲ್ಲಿವರೆಗೂ ಭತ್ತ ಮಾರ್ಬಿಟ್ಟಿಲ್ವ ಕೆಲವರೆಲ್ಲ? ಅಲ್ಲ, ಈಗ ಈ 1ನೇ ತಾರೀಕು ಆಯ್ತು, ಅದಕ್ಕಿಂತ ಹಿಂದೆನೆ ಮಾರ್ಬಿಟ್ಟವ್ರೆ ಭತ್ತ ಬೆಳೆದವರು. ಅವ್ರಿಗೇನು ಸಿಕ್ತು? ಇದು ಒಂದಾಯ್ತಾ? ಎರಡನೇದು ಏನ್ ಮಾಡಿದಿರಿ? ಕೇಂದ್ರ ಸರ್ಕಾರದವರು ಹೇಳಿದ್ರು ಅಂತೇಳಿ 1,10,00,000 ಟನ್ ಕೊಂಡ್ಕೊಳ್ಳೋದು ಅಂತ ಮಾಡಿದ್ರಿ ಭತ್ತನ. ಬೇರೆಯವಕ್ಕೂ ಹಂಗೆ ನಿಗದಿ ಮಾಡಿದ್ದಾರೆ. ನೀವು ಅದ್ರ ಜೊತೆಗೆ 1 ಲಕ್ಷ ಕೊಂಡ್ಕೊತೀವಿ ಅಂತ ಮಾಡಿದಿರಿ. 2,10,000 ಟನ್ ಕೊಂಡ್ಕೊತೀವಿ ಅಂತ ಮಾಡಿದಿರಿ. ಭತ್ತ ಬೆಳೆದಿರೋದು ಎಷ್ಟು ಈ ಸಾರಿ ಕೃಷಿ ಇಲಾಖೆಯವ್ರ ಪ್ರಕಾರ? 29 ಲಕ್ಷ ಟನ್. ಅದರಲ್ಲಿ 2,10,000 ಕೊಂಡ್ಕೊಂಡ್ರಿ. ಉಳಿದ ಭತ್ತ ಆ ರೈತರಿಗೆಲ್ಲ ಏನು ಮಾಡಬೇಕು? ಅದು ಏನು ಸಣ್ಣ ರೈತರು, ಅತಿ ಸಣ್ಣ ರೈತರು, ಮೀಡಿಯಂ ರೈತರು, ಅವರು ಮಾತ್ರ 5 ಎಕರೆಗಿಂತ ಒಳಪಟ್ಟಿರೋರು. 5 ಎಕರೆಗಿಂತ ಮೇಲೆ ಇಲ್ಲ. ಅವರು 1 ಎಕರೆ ಅಂತಂದು 200-300 ಕ್ವಿಂಟಾಲ್ ಬರ್ಸೋದ್ರ ಬದಲು 1 ಎಕರೆಗೆ ಇಷ್ಟು ಕ್ವಿಂಟಾಲ್ ಅಂತೆ ತಗೊಳ್ಳಿ ಅಂದಿದ್ದೀವಿ ಸರ್. ಅವನ್ ಪಾಣಿಲಿ 10 ಎಕರೆ ಇದ್ರು ತಗೋತೀವಿ. ಫ್ಯಾಕ್ಟ್ ದಟ್ 29 ಲಕ್ಷ ಟನ್ ಬೆಳೆದಿರೋದು. ಎಸ್, 28 ಚಿಲ್ಲರೆ ಲಕ್ಷ ಇದೆ. ನಾವೇ ಹೇಳ್ತಿದ್ದೀವಿ 28 ಲಕ್ಷ ಚಿಲ್ಲರೆ ಲಕ್ಷ ಬರ್ಬೋದು ಅಂತ ಆಂಟಿಸಿಪೇಟ್ ಆಗಿದೆ. ಆಯ್ತಪ್ಪ, 28 ಅಂತ ಇಟ್ಕೊಳ್ಳೋಣ. ಆದ್ರೆ ನಮ್ಗೆ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಪ್ರೊಕ್ಯೂರ್ಮೆಂಟ್ ಭತ್ತದಷ್ಟು ಆಗ್ಲಿಲ್ಲ ಅಂತೇಳಿ ಟಾರ್ಗೆಟ್ ಅಷ್ಟಿದೆ. ನೆನ್ನೆ ನಾವು ಕ್ಲಿಯರ್ ಮಾಡಿದ್ವಿ ಸೌದಿ ಅವರ ಪಾಲಿಸಿ ಇಸ್ ಟು ಬಿ ಚೇಂಜ್ಡ್. ಎಸ್, ಇಟ್ ಈಸ್ ಚೇಂಜ್ಡ್ ಎಸ್ಟರ್ಡೇ. ಮೇಲೆ ಈಗ ಅವರ ಆದಾಯ ದುಪ್ಪಟ್ಟು ಮಾಡಬೇಕು ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ರಿಸ್ಟ್ರಿಕ್ಷನ್ಸ್ ಗಳಾಗ್ತೀರಿ. ಅದೆಂಗ ಆಗ್ತದೆ? ರಿಸ್ಟ್ರಿಕ್ಷನ್ ಗಳಾಗ್ತಿದ್ರೆ how can you make their income double their income? ಸಾಧ್ಯನೇ ಆಗೋದಿಲ್ಲ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ಬೇಕಾದಷ್ಟು ಬೆಳೆಗಳು ಈಗ ನೋಡಿ, ಹತ್ತಿ ಎಷ್ಟು ಬೆಳಿಬಹುದು ಅಂತ ನಿರೀಕ್ಷೆ ಇದ್ದದ್ದು ಎಷ್ಟು ಗೊತ್ತಾ? 12,87,000 ಟನ್. ಆದರೆ ಈ ಸಾರಿ ಆಯ್ತಾ ಇರೋದು ಅದು ಬಹಳ ಕಡಿಮೆ ಆಗುವುದು. 2 ಲಕ್ಷ ಚಿಲ್ಲರೆ ಆಗ್ಬಿಟ್ಟದೆ. ಬಿಕಾಸ್ ಆಫ್ ದಿ ಫ್ಲಡ್. ಸೊ ಇವನಿಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕದೆ ಹೋದ್ರೆ 2 ಲಕ್ಷ ಚಿಲ್ಲರೆ ಬಂದಿದೆ ಕೈಗೆ. ಆ ಕೈಗೆ ಬಂದದ್ದು ಕೂಡ ಬಾಯಿಗೆ ಬರದೆ ಹೋದ್ರೆ
ಗತಿ ಏನಾಗಬೇಕು? ದಿಸ್ ಇಸ್ ದಿ ಪ್ರಾಬ್ಲಮ್. ನಾವು ರೈತರ ಸರ್ಕಾರ, ರೈತರ ಪರವಾಗಿದ್ದೀವಿ, ನೀವಾಗಲಿ ನಾವಾಗಲಿ ಯಾರೇ ಆಗಲಿ ರೈತರ ಪರ ಇದ್ದೀವಿ. ರೈತರ ಸರ್ಕಾರ ಹೊಸ ನೀತಿ ಬಂದಿದ್ದೀವಿ ರೈತರಿಗೆ. ವೆರಿ ಇಟ್. Has it been in? ನಾವು ಮಾಡ್ತಾ ಇದ್ದೀವ ಅನ್ನೋದು ಬಹಳ ಮುಖ್ಯ. ಯು ಆರ್ ನಾಟ್ ಇಂಪ್ಲಿಮೆಂಟಿಂಗ್ ಇಟ್. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು. ಈಗ ನೋಡಿ, ಭತ್ತ ಖರೀದಿ 1ನೇ ತಾರೀಕಿನಿಂದ ಯಾವತ್ತಿಂದ ಮಾಡಿದ್ದೀರಿ? ಕೇಂದ್ರಗಳು ಯಾವತ್ತು? ನಾವು ಲಾಸ್ಟ್ ಮಂತ್ 1ರಿಂದಲೇ ಆಗಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಮಾಡಿದ್ವಿ. ಸೀಸನ್ನು, ಹಾರ್ವೆಸ್ಟಿಂಗ್ ಸೀಸನ್ ಮುಗಿಲಿಲ್ಲ ಅಂತ ನವೆಂಬರಿಂದ ಮಾಡಬೇಕಾದನ್ನ ಡಿಸೆಂಬರ್ 1ನೇ ತಾರೀಕಿಂದ ರಿಜಿಸ್ಟರ್ ಮಾಡೋದು, ಜನವರಿಯಿಂದ ಕೊಂಡ್ಕೊಳೋದಂತ ಹೇಳಿದ್ರು ಅವರು. ನಿನ್ನೆ ನಾವು ಡಿಸಿಷನ್ ತಗೊಂಡಿದ್ದೀವಿ, ಏನೀಗ ಎರಡೂ ಸೈಮಲ್ಟೇನಿಯಸ್ ಜೊತೆನಲ್ಲೇ ಶುರು ಮಾಡಿ ಭತ್ತನ ಯಾರು ಬಂದಿದ್ದಾರೆ ಅವ್ರು ತಗೊಳ್ಳಿ ಅಂತೇಳಿ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ ಈಗ. ಸೊ ಅವರು ಆ್ಯಸ್ ಆನ್ ಟುಡೇ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರೊಕ್ಯೂರಿಂಗ್ ಭತ್ತ ಸರ್. ಅದು ನಾವು ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್. ಸರಿ, ಯಾವತ್ತಿನಿಂದ ಅಂತ ಕೇಳಿದ್ದು ನಾನು. ನಿನ್ನೆ ಮೀಟಿಂಗ್ ಮಾಡಿದಾಗ ನಾವು ಹೇಳ್ದು ಬರೀ ರಿಜಿಸ್ಟ್ರೇಷನ್ ಇಲ್ಲ, ಭತ್ತ ಮಾತ್ರ ಒಟ್ಟಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇರಲಿ, ಕೊಂಡ್ಕೊಳಕ್ಕೆ ಶುರು ಮಾಡಿ ಅಂತ ಡಿಸಿಷನ್ ತೊಗೊಂಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. 3 ತಿಂಗಳ ಹಿಂದೆ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸು ಅನೌನ್ಸ್ ಆಗಿದೆ ಹೆಸರು ಖರೀದಿಗೆ. ಕಲಬುರಗಿನಲ್ಲಿ, ಬೀದರ್ನಲ್ಲಿ, ಯಾದಗಿರಿನಲ್ಲಿ ಸೆಂಟರ್ಸ್ ಮಾತ್ರ ಅನೌನ್ಸ್ ಆಗಿದೆ, ಒಂದು ಕೂಡ ಪ್ರಾರಂಭ ಆಗಿಲ್ಲ, ಪ್ರೊಕ್ಯೂರ್ಮೆಂಟ್ ಕೂಡ ಆಗಿಲ್ಲ. ಈಗ ಮತ್ತು ಇದು ರೈತರಿಗಾಗಲೇ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಕೆಲವು ಜನ, ಭಾಳ ಜನ ಮಾರಾಟ ಮಾಡ್ಕೊಂಡಿದ್ದಾರೆ. 3 ತಿಂಗಳು ಬೇಕಾ ಅಧ್ಯಕ್ಷರೇ ಇವರಿಗೆ ಒಂದು ಖರೀದಿ ಮಾಡೋಕ್ಕೆ? ತಾವು ಹೇಳಿದ ನಿಜ. ನಾವು ಈ ತಿಂಗಳಲ್ಲ, ಇದು ಹಿಂದಿನ ತಿಂಗಳೇನೆ ರಿಜಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅನ್ನೋ ಭಾವನೆಯಲ್ಲಿ BC ಪಾಟೀಲ್ ಹೇಳಿಕೆ ಕೊಟ್ಟರು. ನಾನು ಸಿರಿಗುಪ್ಪಕ್ಕೆ ಹೋಗಿ ಸೆಂಟರ್ ಉದ್ಘಾಟನೆ ಮಾಡಿದೆ. ಬಟ್ ಇಲ್ಲಿ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಅವತ್ತು ಆ ಕಮಿಟಿಲಿ ನಾನಿಲ್ಲ. ಡಿಸೆಂಬರ್ 1 ಅಂತ ರೆಕಾರ್ಡ್ ಆಗಿತ್ತದು. ಬಟ್ ನಾವು ನವೆಂಬರ್ 1 ರಿಜಿಸ್ಟರ್ ಮಾಡ್ತೀವಿ, ಡಿಸೆಂಬರಿಂದ ಪ್ರೊಕ್ಯೂರ್ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮಾಡಿದ ನಿಜ. ಬಟ್ ಅದಕ್ಕೆ ಏನು ಮಾಡಿದ್ವಿ, ಈಗ ಡಿಸೆಂಬರ್ 1 ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗಿತ್ತಾನೆ, ಶುರು ಮಾಡಿಬಿಡಿ. ರಿಜಿಸ್ಟ್ರೇಷನ್ನು ಜನವರಿ ಎಂಡ್ವರೆಗೆ ಮಾಡಿ, ಪ್ರೊಕ್ಯೂರ್ಮೆಂಟ್ ಈಗ ಮಾಡಿ ಅಂತ ಹೇಳಿದ್ವಿ. ಇಟ್ ಈಸ್ ಈಸ್ಡ್ ಔಟ್. ಇಲ್ಲ ಸರ್, ಐ ಥಿಂಕ್ ಇಟ್ಸ್ ಯಾರು ತಮಗೆ ಬಹುಶಃ ತಪ್ಪು ಮಾಹಿತಿ ನೀಡಿರ್ಬೋದು. ಹೆಸರು ಬಗ್ಗೆ ನಾನು ಹೇಳ್ತೇನೆ. ನನಗೆ ನಿನ್ನೆ ಸಬ್ ಕಮಿಟಿಲಿ ಮಾಡೋದು ಇದು. ಅದು ಸ್ಟಿಯರಿಂಗ್ ಕಮಿಟಿದು ಮೀಟಿಂಗೇ ಆಗಿಲ್ಲ ಅಂತ ಅಧ್ಯಕ್ಷರೇ. ಅದು ಬೆಲೆ ನಿಗದಿ ಮಾಡಲಿಕ್ಕೆ ಹೆಸರು ಗ್ರೀನ್ ಗ್ರಾಮ್ ಸರ್. ಗ್ರೀನ್ ಗ್ರಾಮು ಮಾರ್ಕೆಟಲ್ಲಿ ಇಲ್ಲ ಸರ್. ನಾವು ನಿನ್ನೆ ಭಾಳ ಚರ್ಚೆ ಮಾಡಿದ್ದೀವಿ. ಹೆಸರು ಬೇಳೆನ ನಾವು ಜುಲೈ ಆಗಸ್ಟ್ ಒಳಗೆ ಕೊಳ್ಳಬೇಕು ಸರ್. ನಾನು ಆ ಏರಿಯಾದಿಂದ ಬರೋನು. ಗ್ರೀನ್ ಗ್ರಾಮ್ ಬರೋ ಸೀಸನ್ ಅಲ್ಲ ಇದು, ನಿಮಗೆ ಗೊತ್ತು. ಅದನ್ನೇ ಹೇಳ್ತಾ ಇರೋದು ಸರ್. ಅದನ್ನೇ ಆಗ ಅದು ಮಾರುಕಟ್ಟೆಗೆ ಬರೋವಾಗ ಮಾಡಲಿಲ್ಲ. 3 months 4 months ಆಗಿದೆ. ಕೇಂದ್ರವನ್ನ ತೆರಿತೀವಿ ಅಂತ ಸರ್ಕಾರಿ ಆದೇಶ ಹೊರಡ್ರು ಕೂಡ ಕೇಂದ್ರನೇ ತೆಗಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಗ್ರಾಮ್ ಪ್ರೊಕ್ಯೂರ್ಮೆಂಟ್ ಅವಕಾಶ ಆಗೋಯ್ತು. ಈಗ ಜುಲೈ ಆಗಸ್ಟ್ ರೈತರು ಕಂಗಾಲ ಆಗ್ಬಿಟ್ಟಿದ್ದಾರೆ ನಮ್ಮ ಕಡೆ. ಹೌದು, ಗ್ರೀನ್ ಗ್ರಾಮ್ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳ್ತಾ ಇರೋದು ಸರ್. ಇಲ್ಲ, ಆಗ್ಲಿಲ್ಲ ಅದು ಗ್ರೀನ್ ಗ್ರಾಮ್. ಅಧ್ಯಕ್ಷರೇ, ಅವರೇ ಒಪ್ಕೊಳ್ತಾ ಇದ್ದಾರೆ ಆಗಿಲ್ಲ ಅಂತ. ಖರೀದಿ ಕೇಂದ್ರ ಅನೌನ್ಸ್ ಮಾಡಿದ್ದು ಅವರು, ಬೆಲೆ ನಿಗದಿ ಮಾಡಿದ್ದು ಅವರು, ಖರೀದಿ ಆಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಕೇಳ್ತಾ ಇರೋದು ನಾನು. ಅಧ್ಯಕ್ಷರೇ, ಇದಕ್ಕೇನು ಉತ್ತರನೇ ಇಲ್ಲ ಅಧ್ಯಕ್ಷರೇ. ಇಲ್ಲ, ಯು ಆರ್ ಅಗ್ರೀಯಿಂಗ್ ಸರ್. ಇಲ್ಲ, ಯು ಆರ್ ಅಗ್ರೀಯಿಂಗ್ ದಟ್ ಗವರ್ನಮೆಂಟ್ ಹ್ಯಾಸ್ ನಾಟ್ ಪ್ರೊಕ್ಯೂರ್ಡ್. ಗ್ರೀನ್ ಗ್ರಾಮ್ ಯಾಕೆ ಆಗಿಲ್ಲ ಅಂದ್ರೆ, ನಾನು ಹೇಳಿದೆ ನಾನು ಪ್ರೊಕ್ಯೂರ್ ಆಗಿಲ್ಲ ಅಂತ. 7,301 ರೈತರು ರಿಜಿಸ್ಟರ್ ಮಾಡಿಸಿದ್ರು. ಆದರೆ ಅವತ್ತೇ ಮಾರ್ಕೆಟ್ ಪ್ರೈಸು ನಮ್ಮ ಸಪೋರ್ಟ್ ಪ್ರೈಸ್ಗಿಂತ ಜಾಸ್ತಿ ಇತ್ತು, ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಸರ್. ಇಲ್ಲ ಸರ್, ಯು ಆರ್ ಬೀಯಿಂಗ್ ಮಿಸ್ಗೈಡೆಡ್. ನಿಮ್ಮ ಅಧಿಕಾರಿಗಳು ನಿಮಗೆ ಸಪ್ ಮಾಹಿತಿ ಕೊಡ್ತಾ ಇರಬಹುದು. 7,000 ಆಗಿದೆ ಅಂತ ಹೇಳಿ ಯಾಕೆ ಅನೌನ್ಸ್ ಮಾಡಿದ್ರಿ? ಬೆಂಬಲ ಬೆಲೆ ಯಾಕೆ ಅನೌನ್ಸ್ ಮಾಡಿದ್ರಿ? ಸರ್, ಈಗ ಪ್ರಿಯಾಂಕ್ ಅವರೇ, 7,301 ಜನ ರಿಜಿಸ್ಟರ್ ಮಾಡಿರೋದು ನಿಜ. ಆದ್ರೆ ಯಾರು ತರಲಿಲ್ಲ ನಮಗೆ ಗ್ರೀನ್ ಗ್ರಾಮು, ನಾವು ಪ್ರೊಕ್ಯೂರ್ ಮಾಡಿಲ್ಲ. ತರಲಿಲ್ಲ ಅಲ್ಲ ಸರ್, ಇವ್ರು ಓಪನ್ ಮಾಡಿಲ್ಲ ಖರೀದಿ ಕೇಂದ್ರಗಳು. ಓಪನ್ ಮಾಡಿದ್ರೆ ಅಲ್ವಾ ತರೋದು?
ಮಧ್ಯಾಹ್ನ ಮೇಲೆ ಮಾತಾಡ್ತೀನಿ. ಮಾಡಿದ್ವಲ್ಲ ಸರ್ ನಾವು. ಇಲ್ಲ ಸರ್, ಕೇಳಿ ತಮ್ಮ ಅಧಿಕಾರಿಗಳಿಗೆ ಕೇಳ್ತೀವಿ. ಇನ್ಫ್ಯಾಕ್ಟ್ ಸ್ಟಿಯರಿಂಗ್ ಕಮಿಟಿ ಮೀಟಿಂಗ್ಗಳೇ ಆಗಿಲ್ಲ ಅಂತ ಅವರೇ ಹೇಳಿದ್ರು ನಮ್ಮ DC ಅವರು. ಅದಕ್ಕೆ ನಮ್ಮ ರೈತರು ಸಾಯ್ತಾ ಇದ್ದಾರೆ ಅಧ್ಯಕ್ಷರೇ. ಲ್ಯಾಕ್ ಲಸ್ಟರ್ ಆಟಿಟ್ಯೂಡ್ ಅಷ್ಟೇ. ಇನ್ನೊಂದು ಕಾಲ ಮಾತಾಡಿ ಸರ್. ಏನು ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್, ಅಷ್ಟೇ. ಇನ್ನೇನು ಕರೆಕ್ಟು ಅವ್ರು ಹೇಳೋದು, ನೀವು ಹೇಳೋದು ಕರೆಕ್ಟ್ ಆಗಿದೆ. ಯಾವಾಗ ಉದ್ದು ಹೆಸರು ಬಂತು ಆಗ ಖರೀದಿ ಕೇಂದ್ರಗಳನ್ನ ಮಾಡಲಿಲ್ಲ ಇವರು. ಖರೀದಿಗಳ ಕೇಂದ್ರ ಮಾಡದೇ ಇರೋದ್ರಿಂದ ಈಗ ಮಾಡಕ್ ಹೋದ್ರೆ ಸಿಕ್ಕಲ್ಲ, ಅದು ಮಾರ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವ್ರು ಏನ್ ಮಾಡಿದ್ರು, ಖರೀದಿ ಕೇಂದ್ರನ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು, ಮತ್ತೆ ಖರೀದಿ ಮಾಡಿಲ್ಲ. ತೆರಿನೇ ಇಲ್ಲ, ಇಲ್ಲ. ತೆರೆದ್ರೆ ಹೋಗಿ ಮಾರ್ಬೋದಲ್ಲ ಸರ್. ಅವ್ರು ಹೇಳೋದು ಮಾರ್ಕೆಟ್ ರೇಟ್ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಅವಾಗ ಇಲ್ಲ. ಮಾರ್ಕೆಟ್ ರೇಟ್ ಅವ್ರು ಹೇಳಿದ್, ಸಚಿವರು ಹೇಳಿದ್ ನಾ ಕೇಳಿಸ್ಕೊಂಡು. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಈಗ ಯಾವ್ಯಾವ ಬೆಳೆಗಳನ್ನ ಯಾವ್ಯಾವ ಸೀಸನ್ ನಲ್ಲಿ ಮಾಡ್ತಾರೆ, ಈಗ ಜೂನ್ ತಿಂಗಳಲ್ಲೇ ಮಾಡಿದ್ದಾರೆ. ಇದನ್ನ ಯಾಕೆ ಜೂನ್ ನಲ್ಲೇ ಮಾಡ್ತಾರೆ? ಕೆಲವೆಲ್ಲ ಜುಲೈನಲ್ಲಿ ಬರ್ತವೆ ಬೆಳೆ, ಕೆಲವು ಜೂನ್ ನಲ್ಲಿ ಬರ್ತವೆ, ಕೆಲವು ಆಗಸ್ಟ್ ನಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ಮೊದಲೇ ಈ ಮುಂಗಾರು ಬೆಳೆಗಳನ್ನ MSP ನ ನಿಗದಿ ಮಾಡಿಬಿಡ್ತಾರೆ. ಯಾವ ಬೆಳೆ ಯಾವಾಗ ಬರ್ತದೆ, ಉದ್ದು ಹೆಸರು ಯಾವಾಗ ಬರ್ತದೆ ಆ ಕಾಲದಲ್ಲಿ ಕೇಂದ್ರಗಳನ್ನು ತೆಗಿಬೇಕು. ಕೇಂದ್ರಗಳು ತಗೊಂಡು ರೈತರಿಗೆ MSP ಕೊಡಬೇಕು. MSP ಕೊಟ್ಟು ಕೊಂಡ್ಕೊಂಡ್ರೆ ಪಾಪ ಅವ್ರಿಗೆ ಸಿಗುತ್ತೆ. ಯಾವಾಗಲೂ ಮಾರುಕಟ್ಟೆನಲ್ಲಿ APMC ನಲ್ಲೂ ಕೂಡ ಅಥವಾ ಹೊರಗಡೆ ಕೂಡ ರೈತರು ಮಾರ್ತಾರಲ್ಲ, ಇದಕ್ಕಿಂತ MSP ಗಿಂತ ಕಡಿಮೆ ಇರ್ತದೆ ರೇಟು. ರೈತರಿಗೆ 500 ರೂಪಾಯಿ, 1,000 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಒಂದೊಂದು ಕ್ವಿಂಟಾಲ್ಗೆ ಕಡಿಮೆ ಆಗ್ತದೆ. ಸೊ ಇದರಿಂದ ರೈತರಿಗೆ ಕಷ್ಟ ಸಿಕ್ಕಾಕೊಳ್ಳೋರು ಯಾರು? ರೈತರು ಕಷ್ಟ ಸಿಕ್ಕಾಕತ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಭತ್ತ ಈಗ ಪ್ರಾರಂಭ ಮಾಡಿದ್ದಾರೆ. ಇಷ್ಟೊತ್ತಿಗಾಗಲೇ ಕೆಲವರು ಆಗಲೇ ಎಷ್ಟೋ ಲಕ್ಷ ಟನ್ ಮಾರ್ಕೊಂಡ್ಬಿಟ್ಟಿದ್ದಾರೆ ಭತ್ತನ. ಅವ್ರಿಗೆಲ್ಲ ಬರೋದಿಲ್ಲ, MSP ರೇಟ್ ಬರೋದಿಲ್ಲ. ಈ MSP ರೇಟ್ ಸಿಕ್ಕಲ್ಲ ಅವ್ರಿಗೆ. ಈಗಾಗಲೇ ಮಾರ್ಕೆಟ್ ಇರೋರಿಗೆ APMCಗೆ ತಗೊಂಡೋಗಿ ಮಾರಿದ್ದಾರೆ, ಆದ್ರೂ ಸಿಗೋದಿಲ್ಲ. ಯಾಕಂದ್ರೆ ಖರೀದಿ ಕೇಂದ್ರಗಳು ಇರ್ತಿರ್ಲಿಲ್ಲ. ಆಮೇಲೆ ನಾನು ಅದಕ್ಕೆ ಡಿಮ್ಯಾಂಡ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೊಂಡ್ಕತಿರಲ್ಲ, ಭತ್ತ ಕೊಂಡ್ಕತಿರಲ್ಲ, 1888 ಕೋಟಿ ಮತ್ತೆ 1868 ಕೋಟಿ ಎರಡು ರೇಟ್ ನಿಗದಿ ಮಾಡಿದ್ದಾರೆ. 1868 ಕೋಟಿ ಸಾಮಾನ್ಯ ಭತ್ತ, ಗ್ರೇಡ್ 1 ಅವ್ರಿಗೆ 1888 ಕೋಟಿ ನಿಗದಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ, ಇದು ಬಹಳ ಕಡಿಮೆ ಆಯ್ತು ಅಂತೇಳಿ ಒಂದು ಕ್ವಿಂಟಾಲ್ಗೆ 700 ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದಾರೆ. MSP ನಿಗದಿ ಮಾಡಿದಾರಲ್ಲ, ಈ MSP ಮೇಲೆ 700 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ. ನಾನು ಕೂಡ ಈ ಸರ್ಕಾರನ ಒತ್ತಾಯ ಮಾಡ್ತೀನಿ, ನೀವು ರೈತರ ಪರವಾಗಿರೋರು ಅಂತ ಹೇಳ್ಕೊತೀರಿ, ಕನಿಷ್ಠ 500 ರೂಪಾಯಿಯನ್ನ ಕೊಡಬೇಕು ನೀವು, ಇನ್ ಅಡಿಷನ್ ಟು MSP. 1888 ರೂಪಾಯಿ, 1868 ರೂಪಾಯಿ, ಇವೆರಡರ ಜೊತೆಗೆ ಪ್ಲಸ್ 500 ರೂಪಾಯಿ ಸೇರಿಸಿ ಕೊಡಬೇಕು. ಆಗ ಮಾತ್ರ ರೈತರಿಗೆ ಸ್ವಲ್ಪ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ರೈತರ ನೆರವಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆಮೇಲೆ ಜೋಳ ನೋಡಿ, ಬೆಂಬಲ ಬೆಲೆ ಘೋಷಿಸಿರೋದು 2620ರಿಂದ 2640. ಮಾರುಕಟ್ಟೆನಲ್ಲಿ ಮಾದರಿ ಬೆಲೆ ಎಷ್ಟಿದೆಯಪ್ಪ ಅಂತಂದ್ರೆ 1942. ಎಷ್ಟು ರೂಪಾಯಿ ಕಡಿಮೆ ಆಯಿತು? 58 ಪ್ಲಸ್ 620, 640 ಅಂದ್ರೆ ಸುಮಾರು 700 ಚಿಲ್ಲರೆ ರೂಪಾಯಿ ಕಡಿಮೆ ಆಗ್ಬಿಡ್ತು ಅವನಿಗೆ. ಇದು ಕೊಂಡ್ಕೊತಾ ಇಲ್ಲ ನೀವು, ಜೋಳ ಕೊಂಡ್ಕೊತಾ ಇಲ್ಲ. ಆಮೇಲೆ ರಾಗಿ 3395 ಘೋಷಣೆ ಮಾಡಿದ್ದೀರಿ,
ಈಗ ರಾಗಿ ಬರ್ತಾ ಇದೆ ನಿಮಗೆಲ್ಲ, ನಿಮ್ಮ ಕಡೆನೂ ತುಮಕೂರಿನಲ್ಲೂ ಬರ್ತಾ ಇದೆ, ಕೋಲಾರದಲ್ಲಿ ಬರ್ತದೆ, ಮೈಸೂರಿನಲ್ಲಿ ಬರ್ತದೆ, ಹಾಸನದಲ್ಲಿ ಬರ್ತದೆ, ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ, ಈ ಎಲ್ಲ ತುಮಕೂರಿನಲ್ಲಿ ಬರ್ತದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಗಿ ಬೆಳೀತಕ್ಕಂಥ ಜಿಲ್ಲೆಗಳು ಈಗ ಬಂದ್ಬಿಟ್ಟಿದೆ. ಮಳೆ ಬಿದ್ದು ಎಲ್ಲ ಕೆಳಗಡೆ ಬಿದ್ದು ಹೋಗಿ ಮೊಳಕೆ ಎಲ್ಲ ಬಂದ್ಬಿಟ್ಟವೆ. ಕೆಲವು ಕಡೆ ರಾಗಿ, ಕೆಲವು ಕಡೆ ಇದಾಗ್ಬಿಟ್ಟು ಕೊಳತೋಗ್ಬಿಟ್ಟಿದ್ದಾವೆ. ಸೊ ಈಗ ನೀವು ಇವ್ರು ಕೊಂಡ್ಕೊಳ್ಳದೆ ಹೋದರೆ 3,395 ರೂಪಾಯಿ ನಿಗದಿ ಮಾಡಿದ್ದಾರೆ. APMCನಲ್ಲಿ ಮತ್ತೆ ಹೊರಗಡೆ ಎಷ್ಟಿದೆ ಗೊತ್ತಾ ಬೆಲೆ? 1,800 ರೂಪಾಯಿ. ಎಷ್ಟು ಕಡಿಮೆ ಆಯಿತು ರೈತನಿಗೆ? ಯಾಕೆ ಇದನ್ನ ಯಾಕೆ ಕೊಂಡ್ಕೊಳ್ಳಲ್ಲ? ಸರ್ಕಾರ ಯಾಕೆ ಕೊಂಡ್ಕೊಳ್ಳಲ್ಲ? ರಾಗಿನ ನಾವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೀವಿ, 15 ತಾರೀಕಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳಿದೀವಲ್ಲ. ರಾಗಿ ಸ್ಟಾರ್ಟ್ ಮಾಡಿದೀವಿ ಸರ್ ರಿಜಿಸ್ಟ್ರೇಷನ್. ಕೊಂಡ್ಕೊಂಡಿಲ್ಲ ಅಂದ್ರೆ ರಾಗಿ ಇನ್ನ ಹಾರ್ವೆಸ್ಟ್ ಈಗಾಗಲೇ ಮಾರಾಟ ಮಾಡ್ತಾವ್ರೆ ಕೆಲವು ಕಡೆ ಎಲ್ಲ. ಬಹಳ ಕಡಿಮೆ ಸರ್. ಇನ್ನ ನಮ್ದು ರಾಗಿ ಸೀಸನ್ ಮುಂಚಿತವಾಗಿ ಕೊಂಡ್ಕೊಂಡ್ರಿ ಗಂಟು ಈಗ ನಿಮ್ಗೆ ತೊಂದರೆ ರಾಗಿ ಅಲ್ಲ, ರಾಗಿ ಮಾರುಕಟ್ಟೆ ಬರ್ತಿದ್ದಾಗಲೇ ಕೊಂಡ್ಕೊಂಡ್ರಿ ಏನ್ ತೊಂದ್ರೆ ಬಂದಿಲ್ಲ. ಕಟಾವ್ ಆಯ್ತಿದ್ದಾಗಲೇ ಕೇಂದ್ರಗಳು ತೆಗಿಯಕ್ಕೆ ನಾವು ತಯಾರಾಗಿದ್ದೀವಿ. ರಾಗಿ ಇನ್ನು ಸುಗ್ಗಿ ಕಾಲ ಮುಗ್ದಿಲ್ಲ. ನಾವು ನನಗೂ ರಾಗಿ ಬೆಳೆ ಡಿಸೆಂಬರ್ ಕೊನೆಯವರೆಗೆ ಜನವರಿನಲ್ಲಿ ಎಲ್ಲ ಪೂರ್ಣ ಕಟಾವ್ ಇದಾಗ್ಬಿಡ್ತದೆ ಅಂತದ್ದು, ಒಕ್ಕಣೆ ಎಲ್ಲ ಆಗ್ಬಿಡ್ತವೆ. ಹೌದು, ಡಿಸೆಂಬರ್ 15ರಿಂದ ಕೊಡ್ತೀವಲ್ಲ. ಈಗ ಕೆಲವು ಕಡೆ ಮಾರಾಟ ಮಾಡ್ತಾ ಇದಾರೆ ಈಗಾಗಲೇ. ಈಗ ಹೋಗಿ ನೀವು ನಿಮ್ಮ APMCಗೆ ಹೋಗಿ ಬರ್ರಿ, 15 APMCಗೆ ಹೋಗಿ ಬರ್ರಿ ಮಾಧುಸ್ವಾಮಿ. ನನಗೆ 15ರಿಂದ ರಾಗಿಯಲ್ಲಿ ಮಾರಾಟ ಆಗ್ತಾ ಇದೆಯಲ್ಲ ಅಂತ ನೋಡ್ಕೊಬರ್ರಿ. ನನಗೆ ಉತ್ತರ ಯಾರೋ ಮೊದ್ಲೇ ಹಾಕಿದ್ದವ್ರು ಮಾರ್ತಾರೆ. ಸೀಸನ್ ಸ್ಟಾರ್ಟ್ ಆಗಿದೆ, ರಾಗಿ ನಾವು ಬಹಳ ಹುಷಾರು. ಆಮೇಲೆ ಕೆಲವರು ನೀರಾವರಿ ಜಮೀನುಗಳಲ್ಲಿ ಬೆಳೀತಾರೆ, ಪಂಪ್ ಸೆಟ್ಗಳಲ್ಲಿ ಬೆಳೀತಾರೆ ರಾಗಿನ. ಅದೇನು ಹೊಲಗಳಲ್ಲಿ ಬೆಳೆಯೋದು ಆಗ ಡಿಸೆಂಬರ್ಗೆ ಜನವರಿಗೆ ಕಟಾವ್ ಮಾಡ್ತಿದ್ರು, ಒಕ್ಕಣೆ ಮಾಡ್ತಿದ್ರು. ಈಗ ಹಂಗಿಲ್ಲ, ಯಾವ ಕಾಲದಲ್ಲೂ ಬೆಳೀತಾರ ರಾಗಿನ. ಗೊತ್ತಿರೋದೇ ಎಲ್ಲ. ಹಾರ್ವೆಸ್ಟಿಂಗ್ ರಾಗಿ ಮುಗಿದು ಕಣ ಮುಗಿದು ನಾವೆಲ್ಲ ನೆಟ್ಗಾಗೋದು ಸಂಕ್ರಾಂತಿ ಅಷ್ಟಕ್ಕೆ. ಅದಕ್ಕೆ ಸಂಕ್ರಾಂತಿ ಅಂತ ವಸ್ತ್ರ ಹೆಸರು ಇಟ್ಕೊಂಡಿದ್ದು. ರಾಗಿನ ನವೆಂಬರ್ ಎಂಡಲ್ಲಿ ಡಿಸಿಷನ್ ತಗೊಂಡು ಈಗ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಡಿಸೆಂಬರ್ 15ರಿಂದ ನಾವು ತಗೊಳಕ್ ತೀರ್ಮಾನ ಮಾಡಿದ್ದೀವಿ, 15ರಿಂದ ತಗೋತೀವಿ. ಸೊ ಭತ್ತದ್ದು ಹೇಳದ್ನೆಲ್ಲ ನೀವು ಕೇಳಿಸ್ಕೊಂಡ್ರ? 500 ರೂಪಾಯಿ ಹೆಚ್ಚಾಗಿ ಕೊಡಬೇಕು. ಮಹಾರಾಷ್ಟ್ರದವ್ರು ಕೊಡ್ತಾ ಇದ್ದಾರೆ 700 ರೂಪಾಯಿನ. ಮಹಾರಾಷ್ಟ್ರದವರು 700 ರೂಪಾಯಿ MSP ಮೇಲೆ ಕೊಡ್ತಾ ಇದ್ದಾರೆ. ವೈ ನಾಟ್ ಕರ್ನಾಟಕ ಗೌರ್ಮೆಂಟ್? ಅವರ್ ಸ್ಟೇಟ್ ಇಸ್ ನಾಟ್ ಎ ಪೂರ್ ಸ್ಟೇಟ್. ಕೊಡಿ, ಹೆಚ್ಚಾಗಿ ಕೊಡಿ. 500 ರೂಪಾಯಿ ಕೊಟ್ರೆ ಏನು ಹೋಗೋದಿಲ್ಲ, ರೈತರು ಕೊಟ್ರೆ ಏನು ನಷ್ಟ ಆಗಲ್ಲ. ಹಾಗೇನೆ ಮೆಕ್ಕೆಜೋಳಕ್ಕೆ ನಿಮ್ಗೆ ಇದಿಲ್ಲ, ಎಂತದು MSP ಇಲ್ಲ. ಅವರು ಇವತ್ತು ಮೆಕ್ಕೆಜೋಳ ಅಟ್ಲೀಸ್ಟ್ ಬೆಂಬಲ ಬೆಲೆ 1,850 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಮಾರ್ಕೆಟಿಗೆ ತಗತಾ ಇಲ್ಲ. 1,400 ರೂಪಾಯಿ ಮಾರ್ಕೆಟಿನಲ್ಲಿ ಹೋಗ್ತಾ ಇದೆ. ಮೆಕ್ಕೆಜೋಳ ಆಲೆ ಬಂದು 1 ತಿಂಗಳಾಗೋಯ್ತು ಅನ್ನೋ ಕಾಣಿಸುತ್ತೆ. ನಾವು ಬೆಳೆದಿಲ್ಲ, ನಾನು ಯಾವಾಗಲೂ ಮೆಕ್ಕೆಜೋಳ ಬೆಳೆದಿಲ್ಲ, ನಾನು 1 ತಿಂಗಳಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆಮೇಲೆ ಉರುಳಿ, ಉದ್ದು, ಹೆಸರು 7,196 ರೂಪಾಯಿ ಹೆಸರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿರೋದು. ಆದರೆ ಮಾರುಕಟ್ಟೆನಲ್ಲಿ 4,674 ರೂಪಾಯಿ. ದಟ್ ಮೀನ್ಸ್ ಟು ಶೇ ನಿಯರ್ಲಿ 3,000 ರೂಪೀಸ್ ಪಾಪ ನಷ್ಟ ಆಗ್ತದೆ ಅವರಿಗೆ. ಕಡ್ಲೆಕಾಯಿ ತಗತಾ ಇದ್ದೀರಿ, 5,275 ನಿಗದಿ ಮಾಡಿದ್ದಾರೆ. ಆದರೆ ಮಾರುಕಟ್ಟೆ ಬೆಲೆ ಇರ್ತಕ್ಕಂಥದ್ದು 4,121 APMCನಲ್ಲಿ ಹೊರಗಡೆ ಕೊಂಡ್ಕೊಳ್ತಾ ಇರ್ತಕ್ಕಂಥದ್ದು. ದಟ್ ಮೀನ್ಸ್ ಟು ಶೇ ಸುಮಾರು 1,200 ರೂಪಾಯಿ ನಷ್ಟ ಆಗುತ್ತೆ 1 ಕ್ವಿಂಟಾಲ್ಗೆ. ಅದೇ ರೀತಿ ಎಳ್ಳು, ಅದೇ ರೀತಿ ಸೋಯಾಬೀನ್, ಇವೆಲ್ಲವೂ ಕೂಡ ಮಾರ್ಕೆಟ್ ಬೆಲೆಗಿಂತ MSP ಜಾಸ್ತಿ ಆಗಿರೋದ್ರಿಂದ ಇವಕ್ಕೆ ನೀವು MSP ಕೊಂಡ್ಕೊಳ್ಳಿಕ್ಕೆ ಯಾವ್ಯಾವ ಅಟ್ಲೀಸ್ಟ್ 17 ಇದಾವಲ್ಲ, 17 ತೆಗೀರಿ. ಈಗ ಎಲ್ಲ
ಮುಂಗಾರು ಇದು ಮುಂಗಾರು ಬೆಳೆಗಳಿಗೆ ಮಾತ್ರ ನಿಗದಿ ಮಾಡಿರೋದು MSPನ, ನಾಟ್ ಹಿಂಗಾರು ಬೆಳೆಗಲ್ಲ. ಮುಂಗಾರು ಬೆಳೆಗಳೆಲ್ಲ ಬಂದ್ಬಿಡ್ತವೆ ಡಿಸೆಂಬರ್ ಅಷ್ಟೊತ್ತಿಗೆ, ಯಾವುದು ಉಳಿಯಲ್ಲ. ನವೆಂಬರ್ ಡಿಸೆಂಬರ್ನಲ್ಲಿ ಮುಂಗಾರು ಬೆಳೆಗಳೆಲ್ಲ ಬಂದ್ಬಿಡ್ತವೆ. ಏನ ಕೃಷ್ಣ ಮುಂಗಾರು ಬೆಳೆ ಎಲ್ಲ ಯಾವಾಗ ಬರೋದು? ಅಕ್ಟೋಬರ್ ನವೆಂಬರ್. ಈಗ ಅವ್ರು ಹೇಳ್ದಾಗೆ ಈ ಹೆಸರು ಕಾಳು ಇವೆಲ್ಲ ಇದಾವಲ್ಲ ಸರ್, ಅವು ಆಗಸ್ಟ್ಗೆ ಮಾರ್ಕೆಟ್ಗೆ ಬಂದ್ಬಿಡ್ತವೆ. ಇನ್ನು ಉಳಿದಿದ್ದವೆಲ್ಲ ನವೆಂಬರು, ಡಿಸೆಂಬರು, ಸ್ವಲ್ಪ ಜನವರಿವರೆಗೂ ಬರ್ತವೆ ಸರ್. ಜನವರಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿಗೆ ಫೆಬ್ರವರಿಯಲ್ಲಿ ಹಿಂಗಾರು ಬೆಳೆಗಳು ಅಂದ್ರೆ ಕಡಲೆ, ಎಸ್ಪೆಷಲಿ ಕಡಲೆ ಜಾಸ್ತಿ ಬೆಳಿತೀವಿ ಹಿಂಗಾರಿನಲ್ಲಿ, ಅವೆಲ್ಲ ಫೆಬ್ರವರಿಯಿಂದ ಮಾರ್ಕೆಟ್ಗೆ ಬರಕ್ಕೆ ಶುರುವಾಗುತ್ತೆ. ಜನವರಿಗೆ ಹಾರ್ವೆಸ್ಟ್ ಕ್ಲೋಸ್ ಆಗೋಗುತ್ತೆ ಸರ್, ಪೋಸ್ಟ್ ಹಾರ್ವೆಸ್ಟ್ ಕ್ಲೋಸ್ ಆಗೋಗುತ್ತೆ. ಡಿಸೆಂಬರು ಜನವರಿ ಪೀಕ್. ಅದರಿಂದ ಮನೆ ಅಧ್ಯಕ್ಷರೇ, ಇವೆಲ್ಲ ನೀವು ಯಾವ್ಯಾವುದು 13 ಉತ್ಪಾದನೆಗಳನ್ನ MSP ಅಡಿನಲ್ಲಿ ತಂದಿದ್ದೀರಿ. MSP ಅಡಿನಲ್ಲಿ ತಂದಿರತಕ್ಕಂಥವನ್ನ ಎಲ್ಲನೂ ಕೂಡ ಈಗ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಅಫ್ಕೋರ್ಸ್ ಇನ್ನು ಉಳಿದಿರೋ ಇದಕ್ಕೆಲ್ಲ ಕೂಡ ಅವ್ರು ಬೆಳೆದಿರ್ತಕ್ಕಂಥದ್ದಕ್ಕೆ ನ್ಯಾಯ ಸಿಕ್ಲಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಇಲ್ಲದೆ ಹೋದರೆ ದಿ ಫಾರ್ಮರ್ಸ್ ವಿಲ್ ಬಿ ಪುಟ್. ಈಗ ತೊಗರಿ ಬರ್ತದೆ, ಈಗ ಶುರುವಾಗಿದೆ, ಈಗಾಗಲೇ ತೊಗರಿ ಬಂದಿದೆ. ತೊಗರಿ ಕೂಡ ಒಂದು ಬೋರ್ಡ್ ಮಾಡಿದ್ದೀರಿ. ಅದೇ ಅಲ್ಲ, ಒಂದು ಇದಿದೆ ತೊಗರಿ ಎಂಥದ್ದು ಖರೀದಿ ಎಂತ ಬೋರ್ಡ್ ಅದು, ತೊಗರಿ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ. ಆ ಅಭಿವೃದ್ಧಿ ಮಂಡಳಿ ಅದು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು ಮಾಡ್ತಾ ಇದ್ದೀರಿ, ಒಬ್ಬರಿಗೆ 20 ಕ್ವಿಂಟಾಲ್ ಅಂತ ಮಾಡಿದ್ದೀರಿ ಅಲ್ವಾ? ಇನ್ನು ಜಾಸ್ತಿ ಬೆಳೀತಾರೆ. ಚೀಫ್ ಮಿನಿಸ್ಟರ್ ಒಂದ್ಸಾರಿ ಇದಕ್ಕೆ ಹೋಗಿದ್ದಾಗ, ಬೀದರ್ಗೆ ಹೋಗಿದ್ದಾಗ, ನಾವು ಅದನ್ನ ವಿಲ್ ಮೇಕ್ ಇಟ್ ಡಬಲ್ ಅಂತ ಹೇಳಿದ್ರು. 40 ಕ್ವಿಂಟಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿ 40 ಕ್ವಿಂಟಾಲ್ ಮಾಡಿ. ಅವರೇ ಹೇಳಿದ್ದದು, ನಾನು ಹೇಳಿದ್ದಲ್ಲ. ನೋ ಇವ್ರು ಏನು ಹೇಳಿದ್ರು, ಕೇಂದ್ರಕ್ಕೆ ಬರೀತೀವಿ ನಾವು 40 ಕ್ವಿಂಟಾಲ್ಗೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬೀದರ್ನಲ್ಲಿ ಈ ಮೇಡ್ ಎ ಸ್ಟೇಟ್ಮೆಂಟ್. ಐ ಡೋಂಟ್ ನೋ ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್, ಯಾವ ತಾರೀಕು ಗೊತ್ತಿಲ್ಲ, ಮರೆತು ಬಿಟ್ಟಿದ್ದೀನಿ ನಾನು. ಬಟ್ ನಾನು ಅಲ್ಲಿ ಹೋಗಿದ್ದಾಗ ಪಾಪ ಸತ್ತೋಗ್ಬಿಟ್ಟಿದ್ದಾರೆ ಇವರು.